ಹಸಿವಿನಿಂದ ಸತ್ತೋರು, ಸೈಜುಗಲ್ಲ ಹೊತ್ತೋರು, ವಧಿಸಿಕೊಂಡು ಹೊರಗಿದೋರು ನನ್ನ ಜನಗಳು. ಪರಮಾತ್ಮನ ಹೆಸರ ಹೇಳಿ ಪರಮಾನ್ನ ಉಂಡ ಜನಕ್ಕೆ ಬೂಟು ಮೆಟ್ಟು ಹೊಲೆದೋರು ನನ್ನ ಜನಗಳು. ಭಾರತದ ಚರಿತ್ರೆಯಲ್ಲಿ ಕೆಲ ಘೋಷಣೆಗಳು ಚಾರಿತ್ರಿಕವಾದ ಪಾತ್ರವನ್ನು ವಹಿಸಿದವೆ. ಒಂದೇ ಮಾತರಂ ಎನ್ನುವಂಥದ್ದು ಒಂದು ಘೋಷಣೆ. ಅದೇ ರೀತಿಯಾಗಿ ಭಾರತ್ ಮಾತಾ ಕಿ ಜೈ ಎನ್ನುವಂತಹ ಒಂದು ಘೋಷಣೆ. ಅದಕ್ಕೆ ಜೊತೆಯಾಗಿನೇ ಇಂಕ್ವಿಲಾಬ್ ಜಿಂದಾಬಾದ್ ಎನ್ನುವಂತಹ ಘೋಷಣೆಗೂ ಕೂಡ ಆ ವಹಿಸಿರ್ತಕ್ಕಂಥ ಪಾತ್ರ, ಅದು ಕಟ್ಟಿಕೊಟ್ಟ ಚರಿತ್ರೆ ಅದು ಚಿಕ್ಕದೇನಲ್ಲ ಬಂಧುಗಳೇ. ಅದೇ ರೀತಿಯಾಗಿ ಸ್ವಾತಂತ್ರ್ಯೋತ್ತರ ಭಾರತದ ಚರಿತ್ರೆಯಲ್ಲಿ ಜೈ ಭೀಮ್ ಎನ್ನುವಂತಹ ಘೋಷಣೆಯ ಮಹತ್ವ ಅದು ಚಿಕ್ಕದೇನಲ್ಲ. ನನಗೆ ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ಇಂಕ್ವಿಲಾಬ್ ಜಿಂದಾಬಾದ್ ಈ ಘೋಷಣೆಯಷ್ಟೇ ಮಹತ್ವದ ಘೋಷಣೆ ಜೈ ಭೀಮ್ ಎನ್ನುವುದು ಅಂತ ಹೇಳಿ ನಾನಂತೂ ಭಾವಿಸ್ತಾ ಇದ್ದೇನೆ. ಭೀಮ್ ಎಂದರೆ ಭೀಮ್ರಾವ್ ಅಂಬೇಡ್ಕರ್ ಅಂತ. ಅಮೆರಿಕದ ಅತ್ಯಂತ ಎತ್ತರವಾದ ಪ್ರತಿಮೆ, ಜಗತ್ತಿನಲ್ಲಿ ಎಲ್ಲ ಚಿಂತಕರ ಮತ್ತು ಚಳುವಳಿಗಳ ಗಮನ ಸೆಳೆದ ಪ್ರತಿಮೆ ಅಂದ್ರೆ ಅದು ನ್ಯೂಯಾರ್ಕಿನಲ್ಲಿರ್ತಕ್ಕಂಥ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇತ್ತೀಚೆಗೆ ನಾವು ಗಮನಿಸಬೇಕು, ಆಧುನಿಕ ಭಾರತದ ಸಂದರ್ಭದಲ್ಲಿ ಮಾತ್ರವಲ್ಲ, ಆಧುನಿಕ ಜಗತ್ತಿನ ಸಂದರ್ಭದಲ್ಲಿ ಅದೇ ಅಮೆರಿಕಾದಲ್ಲಿ ಇವತ್ತು ಭಾರತದ ಒಂದು ಮೇರು ವ್ಯಕ್ತಿತ್ವದ ಪ್ರತಿಮೆ ಅಲ್ಲಿ ಸ್ಥಾಪಿಸಲಾಗಿದೆ. ಆ ಪ್ರತಿಮೆಗೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಎನ್ನುವಂತಹ ಹೆಸರನ್ನು ಕೊಡಲಾಗಿದೆ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅದಕ್ಕೆ ಪೂರಕವಾಗಿ, ಅದಕ್ಕೆ ಜೊತೆಯಾಗಿ ಸಮವಾಗಿ ನಿಲ್ಲುವಂತಹ ಒಂದು ಸಂಕೇತ ಇರುವಂತದ್ದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಯಲ್ಲಿ. ಆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಯ ಪ್ರತಿಮೆ ಬೇರೆ ಯಾರದು ಅಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ. ಭಾರತದ ಒಂದು ವ್ಯಕ್ತಿತ್ವ, ಜಾಗತಿಕ ಗಮನ ಸೆಳೆದವಾದ ವ್ಯಕ್ತಿತ್ವ ಅಂದ್ರೆ ಅದು ಅಂಬೇಡ್ಕರ್ ಅವರು. ಹೈದರಾಬಾದಿನಲ್ಲಿ ಒಂದು ಪ್ರತಿಮೆ ಸ್ಥಾಪಿತವಾಗಿದೆ, ಅದಕ್ಕೆ ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಅಂತೇಳಿ ಹೆಸರು ಕೊಡಲಾಗಿದೆ. ಹೀಗೆ ಅಂಬೇಡ್ಕರ್ ಅವರನ್ನ ಈಕ್ವಾಲಿಟಿಯ ಜೊತೆಯಾಗಿ, ಫ್ರೆಟರ್ನಿಟಿಯ ಜೊತೆಯಾಗಿ, ಸೋಷಿಯಲ್ ಜಸ್ಟಿಸ್ನ ಜೊತೆಯಾಗಿ ಇವತ್ತು ಒಂದು ಪ್ರೇರಣಾದಾಯಕ ಶಕ್ತಿಯಾಗಿ ಈ ದೇಶದ ಜನ ಮಾತ್ರವಲ್ಲ, ಈ ಜಗತ್ತಿನ ಜನ ಗಮನಿಸ್ತಾ ಇದ್ದಾರೆ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ಭಾರತದ ಬಹುದೊಡ್ಡ ಚಳುವಳಿ ಸ್ವಾತಂತ್ರ್ಯ ಚಳುವಳಿ, ಬಹುದೊಡ್ಡ ಚಳುವಳಿ. ಆ ಸ್ವಾತಂತ್ರ್ಯ ಚಳುವಳಿ ಅಂದ ತಕ್ಷಣ ನಮ್ಮ ಗಮನಕ್ಕೆ ಬರುವಂತದ್ದು ಗಾಂಧೀಜಿ, ನೆಹರು, ತಿಲಕ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಇಂತಹ ಅನೇಕರ ಹೆಸರುಗಳು. ಅವರ ಜೊತೆಯಾಗಿ ಬರುವಂತಹ ಮತ್ತೊಂದು ಹೆಸರು ಅಂಬೇಡ್ಕರ್ ಎನ್ನುವಂಥದ್ದನ್ನು ಕೂಡ ನಾವು ಮರೆಯುವ ಹಾಗಿಲ್ಲ. ಸ್ವಾತಂತ್ರ್ಯ ಚಳುವಳಿ ಅಂದಾಗ ಗಾಂಧಿ, ನೆಹರು, ತಿಲಕ್, ಬೋಸ್, ಸಿಂಗ್, ಭಗತ್ ಸಿಂಗ್ ಇವರೆಲ್ಲ ಎಷ್ಟು ಮುಖ್ಯವಾಗ್ತಾರೋ, ಸ್ವಾತಂತ್ರ್ಯ ಮಾತ್ರವಲ್ಲ ಸಮಾನತೆಯ ಚಳುವಳಿ ಅಂದಾಗ ನಮಗೆ ಮುಖ್ಯವಾಗುವಂತಹದ್ದು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರಿಗೆ ತುಂಬಾ ಸ್ಪಷ್ಟನೆ ಇತ್ತು, ಅದು ಸ್ವಾತಂತ್ರ್ಯ ಮಾತ್ರ ಅಲ್ಲ, ಅದು ಸಮಾನತೆ ಎನ್ನುವಂಥದ್ದು. ಆ ಕಾರಣಕ್ಕಾಗಿನೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸುಮಾರು ದಶಕಗಳ ಕಾಲ ನಿರಂತರವಾಗಿ ಚಳುವಳಿಗಳನ್ನು ಹಮ್ಮಿಕೊಂಡಿದ್ದಾಗ ಅಂಬೇಡ್ಕರ್ ಅವರು ಪ್ರಜ್ಞಾಪೂರ್ವಕವಾಗಿ ಅಂತರವನ್ನ ಕಾಪಾಡಿಕೊಳ್ತಾರೆ. ಅಂತರ ಕಾಪಾಡಿಕೊಳ್ಳುವ ಉದ್ದೇಶ ಇಷ್ಟೇ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಬಾರದು ಅಂತ ಅಲ್ಲ. ನಮಗೆ ಸ್ವಾತಂತ್ರ್ಯ ಎಷ್ಟು ಮುಖ್ಯವೋ ಸ್ವಾತಂತ್ರ್ಯದ ಜೊತೆಯಾಗಿ ಸಮಾನತೆಯು ಕೂಡ ಅಷ್ಟೇ ಮುಖ್ಯ ಎನ್ನುವಂಥದ್ದು. ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಅದು ಉಳ್ಳವರ ಸ್ವಾತಂತ್ರ್ಯ ಮಾತ್ರ ಆಗ್ತದೆ. ಹಾಗಾಗಿ ಉಳ್ಳವರು ಮತ್ತು ಇಲ್ಲದವರು, ಮೇಲ್ಜಾತಿಯವರು ಮತ್ತು ಕೆಳಜಾತಿಯವರು, ಶೋಷಣೆ ಮಾಡುವವರು ಮತ್ತು ಶೋಷಿತರ ನಡುವೆ ಒಂದು ಸಮಾನತೆ ಸಾಧ್ಯ ಆಗ್ಬೇಕಾಗ್ತದೆ. ಅದ್ರ ಅರ್ಥ ಏನಂತಂದ್ರೆ ಶೋಷಣೆಯನ್ನು ಉಳಿಸ್ಕೋಬೇಕು ಅಂತಲ್ಲ, ಶೋಷಣ ರಹಿತವಾದ ಸಮಾಜ, ಜಾತಿ ರಹಿತ ಸಮಾಜ, ಮೇಲು ಕೀಳು ಇಲ್ಲ ಎನ್ನುವಂತಹ ಸಮಾಜ ಬರಬೇಕಾಗ್ತದೆ. ಇದು ಸಮಾನತೆಯ ಅರ್ಥ. ಹಾಗಾಗಿ ಇಂತಹ ಸಮಾನತೆ ಇಲ್ಲದೆ ಸ್ವಾತಂತ್ರ್ಯ ಅರ್ಥಹೀನ ಎನ್ನುವಂತಹ ಮಾತನ್ನು ಹೇಳೋದ್ರ ಮುಖಾಂತರ ಬಾಬಾ ಸಾಹೇಬರು ಸಮಾನತೆಯ ಚಳುವಳಿಯ ಪ್ರತಿಪಾದಕರಾಗಿ ನಿಲ್ತಾರೆ ಎನ್ನುವಂತಹ ಮಾತನ್ನ ನಾವು ಗಮನಿಸಬೇಕು. ಬಂಧುಗಳೇ, ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಬಹಳ ಮಹತ್ವದ ಒಂದು ಘಟ್ಟ 1919ರ ಸಂದರ್ಭ. ಭಾರತಕ್ಕೆ ಇಂಗ್ಲೆಂಡಿನಿಂದ ಒಂದು ನಿಯೋಗ ಬರುತ್ತೆ, ಒಂದು ಸಮಿತಿ. ಭಾರತದಲ್ಲಿ ಚುನಾವಣಾ ಮತಾಧಿಕಾರದ ಬಗ್ಗೆ ಅಧ್ಯಯನಕ್ಕೆ ಬಂದ ಸೌತ್ ಬರೋ ಕಮಿಟಿ ಅದು. ಆ ಸೌತ್ ಬರೋ ಕಮಿಟಿಯ ಎದುರು ಭಾರತದ ಒಬ್ಬ ವಿದ್ಯಾರ್ಥಿ, ಸುಮಾರು ಒಂದು 28 ವರ್ಷದ ಒಬ್ಬ ವಿದ್ಯಾರ್ಥಿ ಹೋಗಿ ತನ್ನ ಹಕ್ಕನ್ನು ಮಂಡಿಸ್ತಾನೆ. ಆ ಒಂದು ಸಮಿತಿಗೆ ಒಂದು ದೃಷ್ಟಿಕೋನವನ್ನ ಕೊಡ್ತಾನೆ.
ಆ ತನಕದ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಂದು ಹೊಸ ಒಂದು ಒಂದು ವಾದವನ್ನೇ ಮಂಡಿಸ್ತಾನೆ. ಅದು ಬೇರೆ ಯಾರು ಅಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರವರು ಹೇಳ್ತಾರೆ, ಭಾರತದಲ್ಲಿ ಎಲ್ಲ ಅಸ್ಪೃಶ್ಯರಿಗೆ ಮತ್ತು ಎಲ್ಲ ಶೋಷಿತ ಸಮುದಾಯದ ಜನರಿಗೆ ಮತದಾನದ ಹಕ್ಕು ಬೇಕು ಎನ್ನುವಂತಹ ಮಾತನ್ನ ಅಂಬೇಡ್ಕರ್ ಅವರು ಮಂಡಿಸ್ತಾರೆ. ಆ ತನಕ ಯಾರೂ ಕೂಡ ಎಲ್ಲ ಜನತೆಗೆ ಸಮಾನವಾದ ಮತದಾನದ ಹಕ್ಕಿನ ಬಗ್ಗೆ ಯಾರು ಮಾತಾಡಿರೋದಿಲ್ಲ. ಅದು ಮೊಟ್ಟ ಮೊದಲಿಗೆ ಮಾತಾಡಿದ್ದು ಅಂಬೇಡ್ಕರ್ ಅವರು ಎನ್ನುವಂಥದ್ದನ್ನ ಗಮನಿಸಬೇಕು. ಇದು ಅಂಬೇಡ್ಕರ್ ಅವರ ಶೈಲಿ. ಅಂದರೆ ಆ ತನಕ ನ್ಯಾಯಕ್ಕಾಗಿ ಹೋರಾಡಬೇಕು ಅಂತಂದ್ರೆ ಉಪವಾಸ ಸತ್ಯಾಗ್ರಹ ಮಾಡಬೇಕು ಎನ್ನುವಂತಹ ಆ ಒಂದು ಶೈಲಿ, ಒಂದು ಕ್ರಮ ಜಾರಿಯತ್ತು. ಇವತ್ತಿಗೂ ಕೂಡ ದೇಶದ ತುಂಬಾ ಪ್ರಚಲಿತದಲ್ಲಿರುವಂಥದ್ದು ಉಪವಾಸ ಸತ್ಯಾಗ್ರಹ ಮಾಡುವಂಥದ್ದು, ಧರಣಿ ಕೂಡುವಂತಹದ್ದು, ರಸ್ತೆ ಬದಿ ಕೂಡುವಂಥದ್ದು ಅಂತ ಹೇಳಿ. ಬಾಬಾ ಸಾಹೇಬರ ಶೈಲಿ ಅದಲ್ಲ. ಅವರು ಹೇಳ್ತಾರೆ, ರಸ್ತೆ ಬದಿ ಉಪವಾಸ ಕೂಡೋದಲ್ಲ, ರಸ್ತೆಯಲ್ಲಿ ಬೀದಿಯಲ್ಲಿ ಧರಣಿ ಕೂಡೋದಲ್ಲ. ಆದರೆ ಯಾವ ಸಮಾಜ ನಮ್ಮನ್ನು ಹೊರಗಿಟ್ಟಿದೋ, ಅವರ ಊರುಗಳಿಂದ ನಮ್ಮನ್ನು ಹೊರಗಿಟ್ಟಿದೆ, ಅವರ ದೇವಸ್ಥಾನಗಳಿಂದ ನಮ್ಮನ್ನು ಹೊರಗಿಟ್ಟಿದೆ, ಅವರ ಬಹಳ ಪ್ರಮುಖವಾಗಿರುವಂತಹ ಸಾಂಸ್ಕೃತಿಕ ಸ್ತರಗಳಿಂದ, ಆಳುವ ಅಧಿಕಾರಗಳಿಂದ ನಮ್ಮನ್ನು ಹೊರಗಿಟ್ಟಿದೆ. ನಾವು ಹೊರಗಡೆ ನಿಂತು ಬೀದಿಗಳಲ್ಲಿ ಕುಳಿತು ಮುಷ್ಕರ ಮಾಡುವಂಥದ್ದಲ್ಲ. ಹಕ್ಕಿಗಾಗಿ ನಾವು ಒಳಗಡೆ ಪ್ರವೇಶಿಸಬೇಕು, ದೇವಸ್ಥಾನಗಳನ್ನು ಪ್ರವೇಶಿಸಬೇಕು, ಶಾಸಕರ ಭವನವನ್ನು ಪ್ರವೇಶಿಸಬೇಕು, ಅಧಿಕಾರದ ವಲಯಗಳನ್ನು ಪ್ರವೇಶಿಸಬೇಕು. ಹೀಗೆ ಒಳಗಡೆ ಪ್ರವೇಶಿಸಿ ನಮ್ಮ ಹಕ್ಕೊತ್ತಾಯವನ್ನ ಮಂಡಿಸಿ ಈ ಬಗೆಯ ಹೋರಾಟದಿಂದ ನಾವು ನಮ್ಮ ಹಕ್ಕನ್ನು ಸ್ಥಾಪಿಸಬೇಕು ಎನ್ನುವಂತಹ ಒಂದು ಹೊಸ ಹೋರಾಟದ ಶೈಲಿಯನ್ನ ಪರಿಚಯಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಖಂಡಿತವಾಗಿಯೂ ಕೂಡ ಇದು ಉಪವಾಸ ಸತ್ಯಾಗ್ರಹದ ಶೈಲಿಗಿಂತ ಭಿನ್ನವಾದ ಹಕ್ಕೊತ್ತಾಯದ ಶೈಲಿ ಅಂತ ಹೇಳಿ ನಾವು ಗಮನಿಸಲೇಬೇಕು. ಅಂಬೇಡ್ಕರ್ ಅವರ ಈ ಶೈಲಿಯಲ್ಲಿ ನಮಗೆ ಅನೇಕ ಸಂದೇಶಗಳಿದ್ದಾವೆ. ಉಪವಾಸ ಕೂಡುವಂಥವ್ರು ಯಾರು? ಉಂಡವರು. ದಿನದ 3 ಹೊತ್ತು ಉಂಡವರಿಗೆ ಉಪವಾಸ ಕೂಡುವುದು ಒಂದು ಆದರ್ಶ. ಆದ್ರೆ ಪ್ರತಿದಿನವೂ ಉಪವಾಸ ಕೂಡುವವರು ಹಕ್ಕೊತ್ತಾಯ ಮಾಡುವಾಗಲೂ ಕೂಡ ಅಥವಾ ತಮ್ಮ ನ್ಯಾಯವನ್ನ ದಕ್ಕಿಸಿಕೊಳ್ಳುವಂತ ಸಂದರ್ಭದಲ್ಲಿಯೂ ಕೂಡ ಉಪವಾಸ ಕೂಡಬೇಕಾಗಿಲ್ಲ. ಹೊಟ್ಟೆ ತುಂಬಾ ಉಂಡುಕೊಂಡು ಮೈ ತುಂಬಾ ಬಟ್ಟೆಯನ್ನ ಇಟ್ಟುಕೊಂಡು ಒಂದು ಅಧಿಕಾರದ ವಲಯವನ್ನ ಪ್ರವೇಶ ಮಾಡಬೇಕಾಗ್ತದೆ ಎನ್ನುವಂತಹ ಸಂದೇಶ, ಶೈಲಿ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶೈಲಿಯಾಗಿತ್ತು ಅನ್ನೋದನ್ನ ನಾವು ನೆನಪು ಮಾಡ್ಕೋಬೇಕು. ಅದೇ ಕಾರಣಕ್ಕಾಗಿ ಇವತ್ತು ಇಡೀ ಜಗತ್ತಿನಲ್ಲಿ ಎಲ್ಲೇ ಹೋಗ್ಲಿ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ, ಒಂದು ಶೈಲಿ ಒಂದು ಸಿದ್ಧವಾಗಿದೆ. ಅದು ತುಂಬಾ ಅರ್ಥವನ್ನ ಕೊಡ್ತದೆ. ಅದು ಏನಂತಂದ್ರೆ, ಮೈ ತುಂಬಾ ಬಟ್ಟೆಯನ್ನ ಹಾಕೊಂಡು, ಸೂಟು ಬೂಟು ತೊಟ್ಟು, ಟೈಯನ್ನ ಕಟ್ಕೊಂಡು ಅಥವಾ ತುಂಬಾ ಗಂಭೀರವಾಗಿದ್ಕೊಂಡು, ಎಡಗೈಯಲ್ಲಿ ಸಂವಿಧಾನವನ್ನು ಇಟ್ಕೊಂಡು ಬಲಗೈ ಬೆರಳಿನಿಂದ ಒಂದು ದಿಕ್ಕನ್ನ ಸೂಚಿಸ್ತಾ ಇರುವಂತ ಅಂಬೇಡ್ಕರ್ ಅವರ ಶೈಲಿ ಏನಿದೆಯಲ್ಲ, ಇದು ಬಹಳಷ್ಟು ಅರ್ಥವನ್ನು ಕೊಡ್ತದೆ ಅಂತ ಹೇಳಿ ನಾವನ್ನು ಭಾವಿಸಬೇಕು. ಅಂದ್ರೆ ಸಂವಿಧಾನಾತ್ಮಕವಾದ ಮಾರ್ಗದಿಂದ, ಸಂಸದೀಯ ವಿಧಾನದಿಂದ ನಾವು ನಮ್ಮ ಹಕ್ಕನ್ನ ಪಡೆದುಕೊಳ್ಬೇಕು ಎನ್ನುವಂತಹ ಶೈಲಿ ಇದಾಗಿದೆ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಲೇಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಮ್ಜಿ ಸಕ್ಪಾಲ್ ಅವರ 14ನೇ ಮಗ. ಅವರ ಅಪ್ಪ ಬ್ರಿಟಿಷ್ ಸೈನ್ಯದೊಳಗೆ ಒಬ್ಬ ಸಾಮಾನ್ಯ ದರ್ಜೆಗಿಂತ ಸ್ವಲ್ಪವೇ ಮೇಲ್ದರ್ಜೆಯ ಒಬ್ಬ ಸೈನಿಕನಾಗಿದ್ದ. ಬಾಬಾ ಸಾಹೇಬರು ಬೆಳೆಯುವಂತ ಹೊತ್ತಿಗೆ ಅವರಿಗಾಗಲೇ ನಿವೃತ್ತಿಯನ್ನಾಗಿದ್ರು. ಯಾವ ಸಮಾಜ ದಲಿತರಿಗೆ, ಅಸ್ಪೃಶ್ಯರಿಗೆ ಶಿಕ್ಷಣ ಕೊಡಬಾರದು ಅಂತೇಳಿ ಹೊರಗಡೆ ನಿಲ್ಲಿಸ್ತಾ ಇತ್ತು ಅಥವಾ ಊರುಗಳಲ್ಲಿ ಬಿಟ್ಕೊಳ್ತಾ ಇರಲಿಲ್ವೋ, ಅಂತಹ ಒಂದು ಸಮುದಾಯದಿಂದ ಬಂದಿರತಕ್ಕಂಥ ಪುಟ್ಟ ಮಗು ಬಾಬಾ ಸಾಹೇಬ್ ಅಥವಾ ಭೀಮ್ರಾವ್ ಅಂತ ಹೇಳಿ ನಾವು ಗಮನಿಸಬೇಕು. ರಾತ್ರಿ ಬೀದಿ ದೀಪದ ಕೆಳಗೆ ಕುಳಿತುಕೊಂಡು ಓದಿರ್ತಕ್ಕಂಥ ಬಾಬಾ ಸಾಹೇಬರು ಅವರು ಸಾಧಿಸಿದ್ದು ಅಪಾರವಾದದ್ದು. ಒಂದು ಕಡೆ ಅಸ್ಪೃಶ್ಯತೆಯ ಅನುಭವ, ಒಂದು ಕಡೆಗೆ ದಾರುಣವಾಗಿರ್ತಕ್ಕಂಥ ಬಡತನವನ್ನು ಕೂಡ ಬಾಬಾ ಸಾಹೇಬರು ಅನುಭವಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ಮರೆಯುವ ಹಾಗಿಲ್ಲ. ಬಾಬಾ ಸಾಹೇಬರು 6 ವರ್ಷದವರಿದ್ದಾಗ ಅವರ ತಾಯಿ ತೀರ್ಕೊಳ್ತಾರೆ. ಆಗಿನ್ನು 6 ವರ್ಷದ ಮಗು ಬಾಬಾ ಸಾಹೇಬರು. ತಾಯಿಯನ್ನ ಕಳೆದುಕೊಂಡ ಮಗುವನ್ನ ಅಪ್ಪ ಸಕ್ಪಾಲ್ ಕಾಳಜಿಯಿಂದ ಬೆಳೆಸ್ತಾರೆ. ತಾಯಿ ಸತ್ತ 3 ವರ್ಷಕ್ಕೆ ಸತಾರ ಹೈಸ್ಕೂಲ್ ಅನ್ನ ಸೇರ್ತಾರೆ ಬಾಬಾ ಸಾಹೇಬರು. 1907ರಲ್ಲಿ ಮೆಟ್ರಿಕ್ಯುಲೇಷನ್ ಅನ್ನ ಪಾಸ್ ಆಗ್ತಾರೆ. ಮೆಟ್ರಿಕ್ಯುಲೇಷನ್ ಅಂತಂದ್ರೆ ಈಗ ನಾವು ಯಾವುದನ್ನ SSLC ಅಂತ ಕರಿತೀವೋ ಇದಕ್ಕೆ ತತ್ಸಮಾನವಾಗಿರ್ತಕ್ಕಂಥ ಒಂದು ಶೈಕ್ಷಣಿಕ ಹಂತ. 1907ರಲ್ಲಿ ಸತಾರಕ್ಕೆ ಹೋಗಿ ಸೇರ್ತಾರೆ. ಅಂತಹ ಕಡು ಬಡತನದ ಹಿನ್ನೆಲೆಯಲ್ಲಿ ಒಂದು ಅಸ್ಪೃಶ್ಯ ಸಮುದಾಯದ ಒಬ್ಬ ವಿದ್ಯಾರ್ಥಿ
ಮೆಟ್ರಿಕ್ಯುಲೇಷನ್ ಪಾಸ್ ಆಗಿದ್ದಾನೆ ಅಂತಂದ್ರೆ ಆ ಸಮುದಾಯಕ್ಕೆ ಅದು ಎಷ್ಟು ಸಂಭ್ರಮವಾಗ್ತದೆ ಅಂತಂದ್ರೆ ಆ ವಿದ್ಯಾರ್ಥಿಯನ್ನ ಹೊತ್ತುಕೊಂಡು ಮೆರವಣಿಗೆಯನ್ನ ಮಾಡ್ತಾರೆ. ವಿದ್ಯಾರ್ಥಿಯನ್ನು ಹೊತ್ತುಕೊಂಡು ಮೆರವಣಿಗೆಯನ್ನ ಮಾಡ್ತಾರೆ. ಅದು ಆ ಸಮುದಾಯದ ತುಂಬಾ ದೊಡ್ಡ ಒಂದು ಸುದ್ದಿ ಆಗ್ತದೆ. ಇದು ಮರಾಠದ ಪ್ರಸಿದ್ಧ ಒಬ್ಬ ಸಮಾಜ ಸುಧಾರಕರು ಮತ್ತು ಮರಾಠಿ ಸಾಹಿತಿಯಾಗಿರ್ತಕ್ಕಂಥ ಅರ್ಜುನ್ ಕೇಳಸ್ಕರ್ ಅವರಿಗೆ ತಿಳಿಯುತ್ತದೆ. ಯಾರು ಆ ಮಗು, ಯಾರು ಆ ಭೀಮರಾವ್ ಅಂತ ಹೇಳಿ ತಿಳ್ಕೊಂಡು ಆ ಮಗುವನ್ನ ಭೇಟಿ ಆಗ್ತಾರೆ, ಆ ವಿದ್ಯಾರ್ಥಿಯನ್ನ ಭೇಟಿ ಆಗ್ತಾರೆ. ಬಂದು ಆ ಅಸ್ಪೃಶ್ಯ ಸಮುದಾಯದ ಭೀಮರಾವ್ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿದ್ದಾನೆ ಅನ್ನುವಂಥದ್ದೇ ಬಹಳ ದೊಡ್ಡ ವಿಚಾರ ಎನ್ನುವಂತ ಕಾರಣಕ್ಕಾಗಿ ಬಂದು ಭೀಮರಾವ್ ರವರನ್ನ ಅಭಿನಂದಿಸಿ ಅವರ ಕೈಗೆ ಒಂದು ಪುಸ್ತಕವನ್ನ ಕೊಡ್ತಾರೆ. ಅದೇ ಗೌತಮ ಬುದ್ಧ ಎನ್ನುವಂತ ಪುಸ್ತಕ. ಬಾಬಾ ಸಾಹೇಬರ ಬದುಕಿನ ದಿಕ್ಕನ್ನೇ ಬದಲಿಸಿರುವಂತಹ ಪುಸ್ತಕ ಅದು. ಅವರ ಆಲೋಚನೆಯನ್ನ ನಿರ್ದೇಶನ ಮಾಡಿರ್ತಕ್ಕಂಥ ಪುಸ್ತಕ ಅದು. ಆ ಮುಂದೆ 10,000 ಪುಸ್ತಕಗಳನ್ನ, ಸುಮಾರು 50,000 ಪುಸ್ತಕಗಳ ಒಂದು ಲೈಬ್ರರಿಯನ್ನ, ಒಂದು ಸ್ವಯಂ ಅಂದ್ರೆ ತಮ್ಮ ಖಾಸಗಿ ಲೈಬ್ರರಿಯನ್ನ ರೂಪಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬೆಳವಣಿಗೆಯಲ್ಲಿ ಗೌತಮ ಬುದ್ಧ ಎನ್ನುವಂತಹ ಒಂದು ಪುಸ್ತಕ ಏನಿದೆಯಲ್ಲ, ಅದು ಒಂದು ಅಡಿಗಲ್ಲಿನಂತಿತ್ತು ಅಂತ ಹೇಳಿ ಎನ್ನುವುದನ್ನು ನಾವು ಭಾವಿಸಬೇಕು. ಅದೇನೇ ಇರಲಿ, ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರುವಂತಹ ಭೀಮರಾವ್ ಅವರ ಬದುಕಿನಲ್ಲಿ ಬಹಳ ನಿರ್ಣಾಯಕ ವರ್ಷ ಅದು. ಜನ ಅಭಿನಂದನೆಯನ್ನ ಮಾಡ್ತಾರೆ. ಸರಿ, ಕೇಳಸ್ಕರ್ ಅವರಿಗೆ ಅವರ ಸಂಪರ್ಕ ಬರ್ತದೆ. ಅದೇ ವರ್ಷ ಅವರಿಗೆ ರಮಾಬಾಯಿ ಅವರ ಜೊತೆ ಮದುವೆ ಆಗ್ತದೆ. ಅದು ಬಹಳ ಮುಖ್ಯ. ಇಲ್ಲಿ ಗಮನಿಸಬೇಕಾದದ್ದು ಬಹಳ ಮುಖ್ಯ ಇದೆ ಬಂಧುಗಳೇ. ಒಂದು ಘಟನೆಯನ್ನ ನಾವು ನಿಮ್ಗೆ ಹೇಳಲೇಬೇಕು. ಭೀಮರಾವ್ ಮೆಟ್ರಿಕ್ಯುಲೇಷನ್ ಪಾಸ್ ಆಗಿದ್ದಾನೆ, ಇನ್ನು ಉನ್ನತ ಶಿಕ್ಷಣಕ್ಕೆ ಹೋಗ್ತಾನೆ. ಈತನಿಗೆ ಹೇಗಾದ್ರೂ ಮಾಡಿ ಮದುವೆ ಮಾಡಿಬಿಡ್ಬೇಕು ಅಂತ ಹೇಳಿ ಅವರಪ್ಪ ತೀರ್ಮಾನ ಮಾಡ್ತಾರೆ. ರಮಾಬಾಯಿ ಅವರ ಜೊತೆಗೆ ಮದುವೆ ಆಗ್ತದೆ. ಎಲ್ಲಿ ಮದುವೆ ಆಗ್ತದೆ ಅನ್ನುವಂಥದ್ದು ಬಹಳ ಮುಖ್ಯ. ಅಸ್ಪೃಶ್ಯ ಸಮುದಾಯದವರು ಎಲ್ಲರೂ ಒಂದು ಕಡೆ ಸೇರೋದಕ್ಕಾಗಿ ಒಂದು ಸಾಮಾನ್ಯವಾದ ಪ್ರದೇಶವೇ ಸಿಗುವುದಿಲ್ಲ. ಎಲ್ಲರೂ ಸೇರಿ ಸಂಭ್ರಮ ಪಡೋದಕ್ಕಾಗಿ ಮತ್ತು ಒಂದು ಜನವಸತಿ ಪ್ರದೇಶಗಳಲ್ಲಿ ಇವರು ಬರಲಾರದಾಗಿ ಅಸ್ಪೃಶ್ಯರು ಅಂತೇಳಿ ದೂರ ಇಟ್ಟ ಸಮಾಜ ಇದು. ಎಲ್ಲಿ ಮದುವೆ ಆಗ್ಬೇಕು ಗಮನಿಸಿ. ಫಿಶ್ ಮಾರ್ಕೆಟ್ನಲ್ಲಿ ಭೀಮರಾವ್ ಅವರ ಮದುವೆ ಆಗುತ್ತೆ. ಫಿಶ್ ಮಾರ್ಕೆಟ್ ರಾತ್ರಿ ಹೊತ್ತು ಮದುವೆ ಆಗ್ತದೆ. ಆ ರೀತಿಯ ಮದುವೆ ಆಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಅದಾದ ನಂತರ ಅಲ್ಲಿಗೆ ನಿಲ್ಲುವುದಿಲ್ಲ, ಮದುವೆ ಆಗಿದೆ ಅಂತ ಹೇಳಿ ಶಿಕ್ಷಣವನ್ನ ಮುಂದುವರಿಸ್ತಾರೆ. ಕಾಲೇಜಿಗೆ ಹೋಗ್ತಾರೆ. ಕಾಲೇಜಿಗೆ ಹೋಗಿ ಅವರಿಗೆ ತುಂಬಾ ಆಸಕ್ತಿ ಇರುತ್ತೆ, ಕುತೂಹಲ ಇರುತ್ತೆ. ಇಲ್ಲ, ನಾನು ಸಂಸ್ಕೃತವನ್ನ ಕಲಿಬೇಕು ಅನ್ನುವಂತಹ ಒಂದು ಕುತೂಹಲ ಇರುತ್ತೆ. ಬಾಬಾ ಸಾಹೇಬರು ಕಾಲೇಜಿಗೆ ಅಡ್ಮಿಷನ್ ತೆಗೆದುಕೊಂಡು ಸಂಸ್ಕೃತ ಕಲಿಬೇಕು ಅಂತ ಹೇಳಿ ಅಪ್ಲಿಕೇಶನ್ ನಲ್ಲಿ ಬರೆದ್ರೆ ಮೇಲ್ಜಾತಿಯ ಅಧ್ಯಾಪಕರು ಮುಸಿ ನಗ್ತಾರೆ ಮತ್ತು ತಿರಸ್ಕಾರದ ಭಾವನೆಯನ್ನ ತೋರಿಸ್ತಾರೆ. ಅಸ್ಪೃಶ್ಯ ಸಮುದಾಯದಿಂದ ಬಂದ ನೀನು ಸಂಸ್ಕೃತ ನಿನಗೆ ದಕ್ಕೋದಿಲ್ಲ ಅಥವಾ ನಿನಗೆ ಕಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಿರಸ್ಕರಿಸ್ತಾರೆ. ಕೊನೆಗೆ ಸಂಸ್ಕೃತದಿಂದ ತಿರಸ್ಕೃತನಾಗಿರ್ತಕ್ಕಂಥ ಬಾಬಾ ಸಾಹೇಬರು ಅವರು ಆಯ್ಕೆ ಮಾಡ್ಕೊಂಡಿದ್ದು ಪರ್ಷಿಯನ್ ಭಾಷೆಯನ್ನ. ಒಂದು ಕಾಮನ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರುತ್ತೆ. ಸಂಸ್ಕೃತ ಮತ್ತು ಇಂಗ್ಲಿಷ್ ಕಲಿಬೇಕಂತ ಇತ್ತು, ಸಂಸ್ಕೃತ ಸಿಗ್ಲಿಲ್ಲ. ಹಾಗಾಗಿ ಪರ್ಷಿಯನ್ ಮತ್ತು ಇಂಗ್ಲಿಷ್ ಅನ್ನ ಬಾಬಾ ಸಾಹೇಬರು ಕಲ್ತ್ಕೊಂಡು ಕಾಲೇಜು ಶಿಕ್ಷಣದಲ್ಲಿ ಮುಂದುವರಿಸ್ತಾರೆ. ಹೀಗೆ ಹೋದಾಗ ಅವರಿಗೆ ಉನ್ನತ ಶಿಕ್ಷಣ ಮಾಡೋದು ಕಷ್ಟ ಆದಾಗ ಮತ್ತೆ ಅದೇ ಸಂದರ್ಭದಲ್ಲಿ ಅರ್ಜುನ್ ಕೇಳಸ್ಕರ್ ಅವರು ಬರೋಡಾದ ಮಹಾರಾಜರಿಗೆ ಒಂದು ಅವರ ಗಮನಕ್ಕೆ ತಂದು, ಇಲ್ಲ, ಇಂಥದ್ದೊಂದು ಸಮುದಾಯದಿಂದ ಒಬ್ಬ ವಿದ್ಯಾರ್ಥಿ ಬಂದಿದ್ದಾನೆ, ತುಂಬಾ ಪ್ರತಿಭಾವಂತ ಇದ್ದಾನೆ, ಆತನಿಗೆ ಬಡತನ ಇದೆ, ಯಾವ ಕಾರಣಕ್ಕಾಗಿ ಶಿಕ್ಷಣದಲ್ಲಿ ಮುಂದುವರಿಸುವುದಕ್ಕಾಗಿ ಆತನಿಗೆ ನಾವು ಸ್ಕಾಲರ್ಶಿಪ್ ಅನ್ನು ಕೊಡಬೇಕು ಅಂತ ಹೇಳಿದಾಗ ಬರೋಡಾದ ಮಹಾರಾಜರು ಅವರಿಗೆ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ತಿಂಗಳಿಗೆ ಒಂದು 20-25 ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ಆ ಸ್ಕಾಲರ್ಶಿಪ್ ಅನ್ನ ಇಟ್ಕೊಂಡು ಪದವಿ ತರಗತಿಗಳಿಗೆ ಹೋಗ್ತಾರೆ, ಡಿಗ್ರಿಯನ್ನ ಮಾಡಿ ಮುಗಿಸ್ತಾರೆ. 1912 ಅವರು ಡಿಗ್ರಿಯನ್ನ ಪೂರ್ಣಗೊಳಿಸ್ತಾರೆ. ಅವರು ಡಿಗ್ರಿ ಪೂರ್ಣಗೊಳಿಸಿರುವಂತಹ ಹೊತ್ತಿಗೆ ಅವ್ರಿಗೊಬ್ಬ ಮಗ ಹುಡ್ತಾನೆ. ಆತ್ನಿ ಯಶವಂತ್ ಅವರು ಹುಟ್ಟಿದ್ದಾರೆ. ನೋಡಿ ದುರಂತ ಹೇಗಿರುತ್ತೆ ಅಂತ. ಪದವಿ ಪಾಸಾಗಿದ್ದಾರೆ, ಸಂತೋಷ. ಆ ಕಡೆಗೆ ಮಗ ಹುಟ್ಟಿದಾನೆ. ಅದೇ ವರ್ಷ ಈ ಕಡೆಗೆ ಅವರ ಅಪ್ಪ ತೀರ್ಕೊಳ್ತಾರೆ. ಮನೆ ಜೀವನ ತುಂಬಾ ಕಷ್ಟ ಆಗ್ತದೆ. ತುಂಬಾ ಕಷ್ಟಪಟ್ಟು ಓದಿರ್ತಕ್ಕಂಥ ಭೀಮರಾವ್ ಅವರಿಗೆ ಈಗಾಗಲೇ ಮದುವೆ ಆಗಿದ್ದಾರೆ. ಮನೆ ಜೀವನ ನಡೆಸೋದು ಕಷ್ಟ ಆದಾಗ ಅವರು ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಅವರ ಅಣ್ಣನ ಜೊತೆ ಸೇರ್ಕೊಂಡು ಬಟ್ಟೆ ಗಿರಣಿಗಳಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಕೂಲಿ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಯಾರೋ ಹೇಳ್ತಾರೆ, ಇಲ್ಲ, ಇಷ್ಟು ಪ್ರತಿಭಾವಂತ ಹುಡುಗ ಗಿರಣಿಗಳಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದಾಗ ಮತ್ತೆ ಬರೋಡಾದ ಮಹಾರಾಜರು ಕಲಿಸಿ, ಇಲ್ಲ, ನೀನು ತುಂಬಾ ವಿದ್ಯಾವಂತ ಏನಿದೆಯಾ,
ನೀನು ಶಿಕ್ಷಣವನ್ನು ಇಲ್ಲಿಗೆ ನಿಲ್ಲಿಸಬೇಡ, ಕೂಲಿ ಕೆಲಸಕ್ಕೆ ಹೋಗಬೇಡ, ಶಿಕ್ಷಣವನ್ನು ಮುಂದುವರಿಸು ಅಂತೇಳಿ ಅವರಿಗೆ ಮತ್ತೆ ಫೆಲೋಶಿಪ್ ಅನ್ನು ಕೊಟ್ಟಾಗ ಆ ಫೆಲೋಶಿಪ್ ಅನ್ನು ತೆಗೆದುಕೊಂಡು ಭೀಮ್ರಾವ್ ಅಮೇರಿಕಕ್ಕೆ ಹೋಗ್ತಾರೆ. ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ತಮ್ಮ MA ಅಡ್ಮಿಷನ್ ಅನ್ನ ಮಾಡಿಸ್ತಾರೆ. MA ಅಡ್ಮಿಷನ್ ಅನ್ನು ಮಾಡ್ತಾರೆ. 1915ರಲ್ಲಿ MA ಮಾಡಿ ಮುಗಿಸ್ತಾರೆ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ. ಆಶ್ಚರ್ಯ ಏನು ಗೊತ್ತಾ, ನೀವು ಇಂಡಿಯಾದಲ್ಲಿ ಆಗಿದ್ರೆ ಇಷ್ಟು ಸರ್ಟಿಫಿಕೇಟ್ಗಳನ್ನ ಅಥವಾ ಈ ಮಟ್ಟದ ವೇಗವಾಗಿ ಅವರು ಕಲಿಯೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಏನು ಅಂತ ಅನಿಸ್ತಾ ಇದೆ. ಭಾರತದಲ್ಲಿ ಇದ್ದಿದ್ರೆ ಬಹುಶಃ ಅವರಿಗೆ ಅಷ್ಟು ಆ ಮಟ್ಟದ ಶಿಕ್ಷಣ ಸಿಗ್ತಾ ಇರಲಿಲ್ಲ. ಅವರು ಕೊಲಂಬಿಯಾಕ್ಕೆ ಹೋದ ಕಾರಣಕ್ಕಾಗಿನೇ ಏನೋ ಅಲ್ಲಿ ಆಧುನಿಕತೆ ಮತ್ತು ಒಂದು ಸಮಾನತೆಯ ಸಮಾಜದೊಳಗೆ ಅವರಿಗೆ ಒಂದು ನ್ಯಾಯ ಸಿಕ್ಕಿದ್ದಕ್ಕಾಗಿ ಶೈಕ್ಷಣಿಕ ಸಾಧನೆ ಮಾಡಿದ್ರು ಅಂತ ನನಗೆ ಅನಿಸ್ತದೆ. MA ಒಳಗೆ ಅವರು ತೆಗೆದುಕೊಂಡ ವಿಷಯಗಳು ಕೇಳಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಎಕನಾಮಿಕ್ಸ್ ಮೇಜರ್ ಬಾಬಾ ಸಾಹೇಬ್ರು MAಯಲ್ಲಿ. ಅದರ ಜೊತೆಗೆ ಇತಿಹಾಸನ ಕಲಿತಾರೆ, ಸಮಾಜಶಾಸ್ತ್ರ ಕಲಿತಾರೆ, ರಾಜ್ಯಶಾಸ್ತ್ರ ಕಲಿತಾರೆ, ತತ್ವಶಾಸ್ತ್ರ ಕಲಿತಾರೆ, ಆಂಥ್ರೋಪಾಲಜಿ ಮಾನವಶಾಸ್ತ್ರವನ್ನ ಕಲಿತಾರೆ. ಇಷ್ಟು ಮಾತ್ರ ಅಲ್ಲ, ಪ್ರಾಚೀನ ಭಾರತದಲ್ಲಿ ವಾಣಿಜ್ಯ ವ್ಯವಸ್ಥೆಯ ಬಗ್ಗೆ ಒಂದು ಪ್ರಬಂಧವನ್ನ ಸಲ್ಲಿಸಿ ಅದಕ್ಕೆ PhD ಅನ್ನ ತೆಗೆದುಕೊಳ್ತಾರೆ. 1916 ಅವರ PhD ಕಂಪ್ಲೀಟ್ ಆಗುತ್ತೆ. ಅದು ಮುಗಿದ ತಕ್ಷಣನೇ ಪ್ರಾಚೀನ ಭಾರತದಲ್ಲಿ ಜಾತಿ ವ್ಯವಸ್ಥೆಯನ್ನ ಕುರಿತು ಅಮೆರಿಕದ ಒಂದು ಪ್ರಸಿದ್ಧ ವಿಚಾರ ಸಂಕಿರಣದಲ್ಲಿ, ಬಹಳ ದೊಡ್ಡ ಇಂಟೆಲೆಕ್ಚುಯಲ್ಸ್ ಇರುವಂತಹ ಒಂದು ವಿಚಾರ ಸಂಕಿರಣದಲ್ಲಿ ಪ್ರಾಚೀನ ಭಾರತದಲ್ಲಿ ಜಾತಿ ವ್ಯವಸ್ಥೆ ಕುರಿತು ಒಂದು ಪ್ರಬಂಧವನ್ನು ಮಂಡಿಸ್ತಾರೆ. ಆ ಪ್ರಬಂಧ ನ್ಯೂಯಾರ್ಕಿನ ಒಂದು ಪ್ರಸಿದ್ಧ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತೆ. ಆ ಪತ್ರಿಕೆ ಅಮೆರಿಕದ ಬಹಳ ದೊಡ್ಡ ಬುದ್ಧಿಜೀವಿಗಳೆಲ್ಲ ಗಮನಿಸ್ತಾ ಇರುವಂತಹ ಒಂದು ಬಹಳ ದೊಡ್ಡ ಪತ್ರಿಕೆ. ಆ ಪತ್ರಿಕೆಯಲ್ಲಿ ಲೇಖನಗಳು ಪ್ರಕಟ ಆಗ್ಬೇಕಂದ್ರೆ ತುಂಬಾ ವಿದ್ಯುತ್ಪೂರ್ಣವಾದ ಬರವಣಿಗೆಗಳು ಇರಲೇಬೇಕಿತ್ತು ಅಂತೇಳಿ. ಅದಾದ್ಮೇಲೆ ನ್ಯಾಷನಲ್ ಡಿವಿಡೆಂಟ್ ಬಗ್ಗೆ ಒಂದು ಪ್ರಬಂಧವನ್ನ ಬರೀತಾರೆ. ಹೀಗೆ ನಿರಂತರವಾಗಿ ಹಗಲು ರಾತ್ರಿ ಓದಿರ್ತಕ್ಕಂಥ ಅಂಬೇಡ್ಕರ್ ಅವರು ಅಲ್ಲಿಂದ ಅಮೆರಿಕದಲ್ಲಿ ಮಾತ್ರ ನಿಲ್ಲದಿಲ್ಲ ಬಂಧುಗಳೇ. ಇಂಡಿಯಾದಿಂದ ಅಮೆರಿಕಕ್ಕೆ ಹೋಗಿರ್ತಕ್ಕಂಥ ಅಂಬೇಡ್ಕರ್ ಅಮೆರಿಕದ ಕೊಲಂಬಿಯಾದಿಂದ ಲಂಡನ್ಗೆ ಹೋಗ್ತಾರೆ. ಲಂಡನ್ಗೆ ಹೋಗಿ ಗ್ರೇಸಿನ್ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡ್ತಾರೆ. ಅಲ್ಲಿ ಕಾಲೇಜ್ ಅಡ್ಮಿಷನ್ಸ್ ಅಲ್ಲಿ ಮಾಡಿಕೊಂಡು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಪಡೆದುಕೊಂಡಿರ್ತಕ್ಕಂಥ ಅಂಬೇಡ್ಕರ್ ಲಂಡನ್ನಿನ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ರಾಜ್ಯಶಾಸ್ತ್ರದಲ್ಲಿ MA ಮಾಡ್ತಾರೆ. ಮತ್ತೆ ಮುಂಬೈಗೆ ಬರ್ತಾರೆ. ಮತ್ತೆ ಮುಂಬೈಗೆ ಬಂದು ಅಲ್ಲಿಂದ ಶಿಕ್ಷಣವನ್ನ ಮುಗಿಸಿಕೊಂಡು ಬರೋಡಾದ ಗಾಯಕ್ವಾಡ ಮಹಾರಾಜರ ಆಸ್ಥಾನದಲ್ಲಿ ಮಿಲಿಟರಿ ಸೆಕ್ರೆಟರಿಯಾಗಿ ಅರಮನೆಯಲ್ಲಿ ನೌಕರಿಯನ್ನು ಆರಂಭಿಸ್ತಾರೆ. ಅಮೆರಿಕ, ಲಂಡನ್ನಲ್ಲಿ PhD ಮತ್ತು ದೊಡ್ಡ ದೊಡ್ಡ ಕೋರ್ಸ್ಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಅಂಬೇಡ್ಕರ್ ಅರಮನೆಯಲ್ಲಿ ಅವರು ಒಂದು ಮಿಲಿಟರಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಓಹೋ, ಇವ್ರು ಬಹಳ ಸುಖವಾಗಿರ್ಬೇಕು, ಬಹಳ ಆರಾಮಾಗಿರ್ಬೇಕು, ಇವ್ರಿಗೆಲ್ಲ ದೊಡ್ಡ ಪ್ರಿವಿಲೇಜಸ್ ಸಿಕ್ಕಿರ್ಬೇಕು ಅಂತ ಹೇಳಿ ನಾವ್ ಯಾವ್ದಾದ್ರು ಭಾವಿಸಬಹುದು. ಇಲ್ಲ, ಹಾಗಾಗೋದಿಲ್ಲ. ಜಾತಿವಾದಿಗಳು ಅದನ್ನು ಒಪ್ಕೊಳ್ಳೋದಿಲ್ಲ. ಅರಮನೆಯಲ್ಲಿ ಕೂಡ ಜಾತಿವಾದಿ ಕಿರುಕುಳ ಆಗುತ್ತೆ. ಸ್ವತಃ ಮಹಾರಾಜರು ಲಿಬರಲ್, ಸೆಕ್ಯುಲರ್, ಅವರು ಅಂಬೇಡ್ಕರ್ ಅವರನ್ನ ಇಷ್ಟಪಟ್ಟವರು. ಆದ್ರೆ ಅಂತಹ ಮಹಾರಾಜರಿರುವಂತಹ ಅರಮನೆಯಲ್ಲಿ ಕೂಡ ಜಾತಿವಾದಿಗಳು ತುಂಬಿಕೊಂಡಿರ್ತಾರೆ. ಅಂಬೇಡ್ಕರ್ ಮಿಲಿಟರಿ ಸೆಕ್ರೆಟರಿ ಆಗಿ ಕೆಲಸ ಮಾಡೋದಕ್ಕೆ ಒಪ್ಪೋದಿಲ್ಲ. ಆ ಅರಮನೆಯಲ್ಲಿರ್ತಕ್ಕಂಥ ಒಬ್ಬ P1 ಆತ ತನ್ನ ಫೈಲ್ಗಳನ್ನ ಈ ಅಧಿಕಾರಿಯ ಟೇಬಲ್ಗೆ ದೂರದಿಂದ ನಿಂತು ಬಿಸಾಕ್ತಿದ್ದನಂತೆ. ಅವಾಗ ಅಂಬೇಡ್ಕರ್ಗೆ ಅರ್ಥ ಆಗ್ತದೆ, ಇಲ್ಲ ಇಲ್ಲ, ಆರ್ಥಿಕವಾಗಿ ಎಷ್ಟೇ ಉನ್ನತ ಸ್ತರಕ್ಕೆ ಹೋದ್ರೂ ಕೂಡ ಈ ಜಾತಿ ಎನ್ನುವಂಥದ್ದು ತೊಲಗೋದಿಕ್ಕೆ ಸಾಧ್ಯ ಇಲ್ಲ. ಇದು ಸಾಂಸ್ಕೃತಿಕವಾಗಿರುವಂತಹ ಪೀಡೆ. ಇದನ್ನ ತೊಲಗಿಸೋದಕ್ಕೆ ಸಾಮಾಜಿಕವಾದ ಚಳವಳಿಯನ್ನ ಮಾಡಬೇಕಾಗ್ತದೆ ಎನ್ನುವಂತಹ ಒಂದು ತಿಳುವಳಿಕೆಯನ್ನ ಪಡ್ಕೊಳ್ಳೋದು ಮತ್ತು ಅದಕ್ಕೆ ತಿಳುವಳಿಕೆಗೆ ಒಂದು ಹೊಸ ಆಯಾಮ ಸಿಗೋದು ಅದೇ ಸಂದರ್ಭದಿಂದ. ಅಲ್ಲಿಂದ ಅವರು ಅಲ್ಲಿ ಇರೋದಿಲ್ಲ. ಅರಮನೆಯ ಆ ಸುಖದ ಸುಪ್ಪತ್ತಿಗೆಯಲ್ಲಿ ಅವ್ರಿಗೆ ಇರ್ಬೇಕಂತ ಹೇಳಿ ಬಯಸೋದಿಲ್ಲ. ನಾನು ಸ್ವಾಭಿಮಾನದಿಂದ ಬದುಕಬೇಕಾಗ್ತದೆ, ಇಂಥ ಕಿರುಕುಳದಲ್ಲಿ ನಾನು ಇರಲ್ಲ ಅಂತ ಹೇಳಿ ಅವರು ಅಲ್ಲಿಂದ ವಾಪಸ್ ಬರ್ತಾರೆ. ನಿಮ್ಗೆ ಇನ್ನೊಂದು ಹೇಳಬೇಕು, ಅದು ಅಷ್ಟು ಕಿರುಕುಳ ಯಾವ ಮಟ್ಟಕ್ಕೆ ಆಗ್ತದೆ ಅಂತಂದ್ರೆ, ಅವ್ರು ಮಿಲಿಟರಿ ಸೆಕ್ರೆಟರಿ ಆಗಿರುವಾಗ ಅವ್ರಿಗೆ ಅಲ್ಲಿ ಬಾಡಿಗೆ ಮನೆಗಳು ಸಿಗುವುದಿಲ್ಲ. ನೋಡಿ ಎಷ್ಟು ಸಮಾಜ ಕ್ರೂರವಾಗಿರುತ್ತೆ ಅಂತ. ಬಾಡಿಗೆ ಮನೆಗಳು ಸಿಗುವುದಿಲ್ಲ. ಇವತ್ತಿಗೂ ಈ ವ್ಯವಸ್ಥೆ ಇದೆ, ಆ ಮಾತು ಬೇರೆ. ಆದ್ರೆ ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಇದ್ದಿದ್ದು ಮಿಲಿಟರಿ ಸೆಕ್ರೆಟರಿ ಅರಮನೆಯಲ್ಲಿ. ಅವರಿಗೆ ಬಾಡಿಗೆ ಮನೆಗಳು ಸಿಗೋದಿಲ್ಲ. ಕೊನೆಗೆ ಎಲ್ಲಿ ಹೋಗ್ತಾರೆ ಅವರು? ಒಂದು ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಳ್ತಾರೆ. ಆ ಹೋಟೆಲ್ ಯಾರ್ದು? ಅದು ಪಾರ್ಸಿ ಹೋಟೆಲ್. ಕೊನೆಗೆ ನಮ್ಮ ಹಿಂದೂ ಸಮಾಜದಲ್ಲಿ ಅಸ್ಪೃಶ್ಯ ಸಮಾಜಕ್ಕೆ ಸೇರಿರ್ತಕ್ಕಂಥ ಮನುಷ್ಯನಿಗೆ ನೀನು ಹೋಟೆಲ್ ಕೊಟ್ಟಿದ್ಯಾ, ನೀನ್ ಈ ರೀತಿ ನೀನು ಅಸ್ಪೃಶ್ಯನಿಗೆ ಹೋಟೆಲ್ ಕೊಟ್ರೆ ನಾವ್ಯಾರು ಕೂಡ ಇನ್ಮೇಲೆ ನೀನು ಹೋಟೆಲ್ಗೆ ಬಹಿಷ್ಕಾರ ಹಾಕ್ಬೇಕಾಗ್ತದೆ ಅಂತೇಳಿ ಬೆದರಿಸಿರ್ತಕ್ಕಂಥ ಸವರ್ಣೀಯ ಹಿಂದೂಗಳು
ಆ ಹೋಟೆಲ್ಗೆ ನುಗ್ಗಿ ಅಂಬೇಡ್ಕರ್ ಅವರ ಲಗೇಜ್ ಸಮೇತ ಹೊರಗಡೆ ಬೀಸಾಕ್ತಾರೆ. ಬಾಬಾ ಸಾಹೇಬ್ರು ಒಂದು ರಸ್ತೆ ಬದಿಯ ಮರದ ಕೆಳಗಡೆಗೆ ಚದರಿ ಹೋಗಿರ್ತಕ್ಕಂಥ ಬಟ್ಟೆ ಬರೆ ತಮ್ಮ ಲಗೇಜುಗಳ ಸಮೇತ ಕಣ್ಣೀರು ಹಾಕೊಳ್ತಾ ಅಲ್ಲಿಗೆ ನಿಂತ್ಕೊಳ್ತಾರೆ. ಈ ಬಗೆಯಲ್ಲಿ ಅವರಿಗೆ ಜಾತಿವಾದಿಗಳ ಕಿರುಕುಳ ಆಗುತ್ತೆ. ಈ ಜಾತಿವಾದ ಅನ್ನುವಂಥದ್ದು ಅವರು ಮೇಲೆ ಸಾಧನೆ ಮಾಡಲಾರದ ಹಾಗೆ ಬಹಳ ದೊಡ್ಡ ತೊಡಕನ್ನು ಉಂಟು ಮಾಡ್ತದೆ ಅಂತ. ಇಂಥ ಸಂಕಷ್ಟಗಳ ನಡುವೆಯೂ ಕೂಡ ಅವರು ತಮ್ಮ ಸಾಧನೆಯನ್ನು ನಿಲ್ಲಿಸೋದಿಲ್ಲ, ಸಮಾಜ ಪರವಾಗಿರುವಂತಹ ಕೆಲಸಗಳನ್ನ ನಿಲ್ಲಿಸೋದಿಲ್ಲ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಕೆಲಸಗಳನ್ನ ಮಾಡ್ತಾ ಇರ್ತದೆ, ಚಳುವಳಿಯನ್ನ ಕಟ್ಟುವಂತ ಕೆಲಸ ಮಾಡ್ತಾ ಇರ್ತದೆ. ಡಾಕ್ಟರ್ ಅನಿ ಬೆಸೆಂಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಬಹಳ ದೊಡ್ಡ ನೇತಾರೆ. ಯಾಕೆ ಬಾಬಾ ಸಾಹೇಬರು ಇನ್ನು ಯುವಕ, ಅವರು ಅನಿ ಬೆಸೆಂಟ್ ಅವರನ್ನ ಭೇಟಿ ಆಗ್ತಾರೆ. ಅನಿ ಬೆಸೆಂಟ್ ಅವರನ್ನ ಭೇಟಿಯಾಗಿ ನೀವೇನು ಸ್ವಾತಂತ್ರ್ಯಕ್ಕಾಗಿ ಚಳುವಳಿ ಮಾಡ್ತಾ ಇದ್ದೀರಿ, ಇಷ್ಟು ಸಾಲದು, ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಈ ದಮನಿತ ವರ್ಗದವರಿರಲ್ಲ, ನಿಮ್ನ ವರ್ಗದವರಿದಾರಲ್ಲ, ಇವರಿಗೆ ಸಮಾಜದೊಳಗೆ ನ್ಯಾಯ ಸಿಗುವುದಕ್ಕ ನಿಟ್ಟಿನಲ್ಲಿ, ಅಸ್ಪೃಶ್ಯತೆಯನ್ನು ಹೋಗ್ಲಾಡಿಸುವಂತ ನಿಟ್ಟಿನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಲ್ಲಿ ನೀವೇನ್ ಕೆಲಸ ಮಾಡಿದ್ದೀರಿ, ಇದ್ರ ಬಗ್ಗೆ ಒಂದು ನಿರ್ಣಯವನ್ನು ತೆಗೆದುಕೊಳ್ರಿ ಎನ್ನುವಂತ ಒತ್ತಡವನ್ನು ಹಾಕ್ತಾರೆ. ಸೊ ಇಷ್ಟು ಒಂದು ಸುದೀರ್ಘವಾದ ಹೋರಾಟ ಏನಿದೆಯಲ್ಲ, ಇದು ಬಾಬಾ ಸಾಹೇಬರ ಬದುಕಿನಲ್ಲಿ ಅವರು ಪಡೆದ ಶಿಕ್ಷಣದಲ್ಲಿ ಅತ್ಯುನ್ನತ ಸಾಧನೆ ಮಾಡಿರ್ತಕ್ಕಂಥ ಇದು ಮೊದಲನೇ ಹಂತ ಎನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇದು ಮೊದಲನೇ ಹಂತ. ಶೈಕ್ಷಣಿಕವಾದ ಸಾಧನೆ ಅವರ ಇಡೀ ಜೀವನದ ಒಂದು ಗತಿಯಲ್ಲಿ ಒಂದು ಮೊಟ್ಟ ಮೊದಲನೆಯ ಬಹಳ ದೊಡ್ಡ ಹಂತ. ಎರಡನೇ ಹಂತ ಶುರುವಾಗುವುದು ಅದು 1920ರ ನಂತರದಲ್ಲಿ, 20ರ ಸುಮಾರಿಗೆ. ಇದಕ್ಕಿಂತ ಮುಂಚೆ ಇರಲಿಲ್ಲ ಅಂತಲ್ಲ, ಆದ್ರೆ ನಿರ್ಣಾಯಕವಾಗಿ ಅದು ಗಡಿ ಗುರುತಿಸೋದಾದ್ರೆ 1920ರ ನಂತರದಿಂದ ಬಾಬಾ ಸಾಹೇಬರ ಹೋರಾಟದ ಜೀವನ ಒಂದು ಹೊಸ ಗತಿಯನ್ನ ಪಡ್ಕೊಳ್ತದೆ ಅಂತ. ಚಳುವಳಿಯನ್ನ ಕಟ್ತಾರೆ, ಜನರಿಗಾಗಿ ಹೋರಾಟವನ್ನ ಮಾಡ್ತಾರೆ, ಮೂಕನಾಯಕ ಎನ್ನುವಂತಹ ಪತ್ರಿಕೆಯನ್ನ ಆರಂಭಿಸ್ತಾರೆ. ಈ ಮೂಕನಾಯಕ ಎನ್ನುವಂತ ತಕ್ಷಣ ನನ್ನ ನೀವು ನೆನಪಾಗ್ತದೆ. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಬಾಲಗಂಗಾಧರ ತಿಲಕ್ರವರು ಬಹಳ ದೊಡ್ಡ ಐಕಾನ್, ಮರಾಠಿಗರ ಸ್ವಾಭಿಮಾನದ ಪ್ರತೀಕ ಅನ್ನೋ ರೀತಿಯೊಳಗೆ ಇದ್ದವರು. ಭಾರತದ ಒಂದು ಧರ್ಮ ಸಂಸ್ಕೃತಿಯ ಬಗ್ಗೆ ಬಹಳ ದೊಡ್ಡ ತಿಳುವಳಿಕೆ ಇರ್ತಕ್ಕಂಥವ್ರು, ಅಥವಾ ಬ್ರಿಟಿಷರ ವಿರುದ್ಧದ ಒಂದು ಸ್ವಾತಂತ್ರ್ಯ ಚಳುವಳಿಯ ಅಗ್ರಗಣ್ಯ ನೇತಾರ ಅಂತೇಳಿ ಅಷ್ಟೊತ್ತಿಗಾಗ್ಲೇ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಬಾಲಗಂಗಾಧರ ತಿಲಕ್. ಅಂಬೇಡ್ಕರ್ ಅವರು ಒಂದು ಕೆಲಸ ಮಾಡ್ತಾರೆ, ಅಂದ್ರೆ ಬಾಲಗಂಗಾಧರ ತಿಲಕ್ ಸ್ವಾತಂತ್ರ್ಯ ಚಳುವಳಿಯನ್ನ ಮಾಡೋದ್ರ ಜೊತೆಗೆ ಒಂದು ಪತ್ರಿಕೆಯನ್ನ ಪ್ರಕಟಿಸ್ತಾರೆ. ಅದು ತಮಗೆಲ್ಲ ಗೊತ್ತಿರಬಹುದು, ಕೇಸರಿ ಎನ್ನುವಂತ ಪತ್ರಿಕೆ. ಕೇಸರಿ ಹೆಸರಿನ ಪತ್ರಿಕೆ ಅಷ್ಟೊತ್ತಿಗಾಗ್ಲೇ ತುಂಬಾ ಪ್ರಸಿದ್ಧವಾಗಿರುತ್ತೆ. ಆಗಷ್ಟೇ ಹೊಸ ಪತ್ರಿಕೆ ಮೂಕನಾಯಕ ಪ್ರಾರಂಭ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರು ತಿಲಕ್ರವರ ಹತ್ರ ಹೋಗ್ತಾರೆ. ಹೋಗಿ, ಮಾನ್ಯ ತಿಲಕ್ರವರೇ, ನಿಮ್ಮ ಪತ್ರಿಕೆಯಲ್ಲಿ ನನ್ನ ಪತ್ರಿಕೆ ಆರಂಭವಾಗಿದೆ, ಜನ ಓದಿ ಸ್ವಲ್ಪ ಪ್ರಚಾರಕ್ಕಾಗಿ ನಾನು ದುಡ್ಡು ಕೊಡ್ತೇನೆ, ಜಾಹೀರಾತನ್ನು ಪ್ರಕಟ ಮಾಡ್ರಿ ಅಂತ ಹೇಳ್ತಾರೆ. ಪುಕ್ಕಟೆ ಅಲ್ಲ, ದುಡ್ಡು ತಗೊಂಡು ಜಾಹೀರಾತು ಪ್ರಕಟ ಮಾಡ್ರಿ ಅಂತ ಹೇಳಿ ಬಾಬಾ ಸಾಹೇಬರು ಹೋದ್ರೆ ತಿಲಕ್ರವರು ಅದನ್ನು ತಿರಸ್ಕಾರದ ಭಾವನೆಯಿಂದ ನೋಡ್ತಾರೆ. ತಿಳ್ಕೊಳ್ತಾರೆ, ನೀನು ಯಾವ ಸಮುದಾಯದವನು, ಯಾವ ಹಿನ್ನೆಲೆಯಿಂದ ಬಂದಿ ಅಂತ ಹೇಳಿ. ನಿಮ್ಮಂಥವರೆಲ್ಲ ಏನ್ ದೊಡ್ಡ ಪತ್ರಿಕೆ ಆರಂಭ ಮಾಡೋದಕ್ಕೆ ಸಾಧ್ಯ? ಅದೇನೋ ಯಾರೋ ನಿಮಗೆ ಉಪಕಾರ ಮಾಡಿದ್ದಾರೆ ಅಂತ ಹೇಳಿ ನೀನು ಅಮೆರಿಕಕ್ಕೆ ಲಂಡನ್ಗೆ ಹೋಗಿ ಬಂದಿರ್ಬೋದು, ಆದ್ರೆ ಪತ್ರಿಕೆ ಪ್ರಾರಂಭ ಮಾಡೋದು, ಅಂಥವೆಲ್ಲ ದೇಶದ ಬಗ್ಗೆ ಯೋಚನೆ ಮಾಡೋದು ನಮ್ಮಂಥವ್ರಿಗೆ ಮಾತ್ರ ಸಾಧ್ಯ ಎನ್ನುವಂತ ತಿರಸ್ಕಾರದ ಭಾವನೆ ಬಹುಶಃ ಅವ್ರ ಹತ್ರ ಇತ್ತು ಅಂತ ಕಾಣಿಸ್ತದೆ. ಹಣ ಕೊಡ್ತೀನಿ ಅಂದ್ರೂ ಕೂಡ ಜಾಹೀರಾತು ಪ್ರಕಟ ಮಾಡಲ್ಲ ತಿಲಕ್ರವರು. ಸವರ್ಣೀಯ ಮನಸ್ಸು ಅದು ಬಹಳ ಸ್ಪಷ್ಟವಾಗಿ. ಯಾಕಂದ್ರೆ ನನಗೆ ಈ ಸಂದರ್ಭದಲ್ಲಿ ಇಷ್ಟನ್ನ ಹೇಳಿ ಮುಂದಕ್ಕೆ ಹೋಗ್ತೇನೆ. ತಿಲಕ್ರವರಿಗಿದ್ದಂತಹ ಸವರ್ಣೀಯ ಮನಸ್ಸು ಅದು ಎಷ್ಟು ಭೀಕರವಾಗಿತ್ತು ಅಂತಂದ್ರೆ, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಗಬಾರ್ದು, ಹೆಣ್ಣು ಮಕ್ಕಳಿಗೆ ಆಧುನಿಕ ಶಿಕ್ಷಣ ಸಿಗಬಾರ್ದು ಎನ್ನುವಂತ ಮಾತನ್ನು ಹೇಳಿರ್ತಕ್ಕಂಥ ಮಹಾನುಭಾವರು ತಿಲಕ್ರವರು. ನಾನು ಆ ವಿಚಾರದ ಬಗ್ಗೆ ಹೇಳಕ್ ಹೋಗಲ್ಲ, ನಾನು ಮುಂದಕ್ಕೆ ಹೋಗ್ತೇನೆ. ಹೀಗೆ ಅಂಬೇಡ್ಕರ್ ಅವರು ಒಂದು ಕಡೆ ಪತ್ರಿಕೆ ಶುರು ಮಾಡ್ತಾರೆ, ಜನ ಸಂಘಟನೆ ಶುರು ಮಾಡ್ತಾರೆ. ಆ ಮಹಾರಾಷ್ಟ್ರದ ತುಂಬ ದಲಿತರು ಮತ್ತು ನಿಮ್ನ ವರ್ಗಗಳಿಗಾಗಿ ಸಮಾವೇಶಗಳನ್ನ ಸಂಘಟನೆ ಶುರು ಮಾಡ್ತಾರೆ. ಇಂತಹ ಸಮಾವೇಶ ನಿಪ್ಪಾಣಿಯಲ್ಲಿ ಕೂಡ ನಡೀತದೆ. ನಿಪ್ಪಾಣಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಸಮಾವೇಶದಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆ ಕಾಲಕ್ಕೆ 1,00,000 ಜನ ಯುವಕರು ಸೇರಿರ್ತಾರೆ. 1,00,000 ಜನ ಯುವಕರು ನಿಪ್ಪಾಣಿಯಲ್ಲಿ ನಡೆದಿರ್ತಕ್ಕಂಥ ಸಮಾವೇಶದಲ್ಲಿ ಸೇರ್ತಾರೆ. ಇಷ್ಟೆಲ್ಲ ಮಾಡ್ತಾ ಬರೀ ಚಳುವಳಿಯಲ್ಲಿ ಮುಂದುವರೆಯೋದಿಲ್ಲ ಅಂಬೇಡ್ಕರ್ ಅವರು. ಇನ್ನೂ ಎಜುಕೇಶನ್ ಮಾಡಬೇಕಿದೆ, ಇನ್ನೂ ಉನ್ನತ ಶಿಕ್ಷಣ ಮಾಡಬೇಕಾಗಿದೆ ಅಂತ ಹೇಳಿ ಆ ನಡುವೆ ಮತ್ತೆ ನೆನಪು ಮಾಡ್ಕೊಂಡು ಮತ್ತೊಂದ್ಸಲ ಲಂಡನ್ಗೆ ಹೋಗ್ತಾರೆ. ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಈ ಬಾರಿ ಹೋಗೋದು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಹೋಗ್ತಾರೆ. ಮತ್ತೆ ಅಲ್ಲಿಂದ 1922ರಲ್ಲಿ
ಜರ್ಮನಿಯ ಬಾನ್ ಯೂನಿವರ್ಸಿಟಿಗೆ ಹೋಗ್ತಾರೆ, ಅಲ್ಲಿ ರಾಜಕೀಯ ಅರ್ಥಶಾಸ್ತ್ರದಲ್ಲಿ MA ತೆಗೆದುಕೊಳ್ತಾರೆ. 1923ರಲ್ಲಿ ರೂಪಾಯಿಯ ಸಮಸ್ಯೆ ಮತ್ತು ಇದಕ್ಕೆ ಪರಿಹಾರ ಏನು ಎನ್ನುವುದರ ಬಗ್ಗೆ ಒಂದು ಸಂಶೋಧನಾ ಪ್ರಬಂಧವನ್ನು ಕೂಡ ಬರೀತಾರೆ. ನೋಡಿ, ಈ ರೂಪಾಯಿಯ ಸಮಸ್ಯೆ ಎನ್ನುವಂತಹ ಒಂದು ಪ್ರಬಂಧ ಬರೆಯುವಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬರಿಗಿದ್ದ ಒಂದು ತಿಳುವಳಿಕೆ ಎಷ್ಟು ಅಗಾಧವಾದದ್ದು ಅಂತಂದ್ರೆ, ಅರ್ಥಶಾಸ್ತ್ರದ ಪಂಡಿತರು ಅಷ್ಟೊತ್ತಿಗಾಗಲೇ ಇವತ್ತೇನಾದ್ರೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತದ ರಿಸರ್ವ್ ಬ್ಯಾಂಕ್ ಏನಾದ್ರೂ ಇದೆ ಅಂತಂದ್ರೆ, ಈ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯ ಹಿಂದಿರ್ತಕ್ಕಂಥ ಬಹಳ ದೊಡ್ಡ ಪ್ರೇರಣಾ ಶಕ್ತಿ ಅದು ಬಾಬಾ ಸಾಹೇಬ್ರು. ಮತ್ತು ಇದರ ಲಕ್ಷಣಗಳು ಎಷ್ಟೊತ್ತಿಗಾಗಲೇ ಕಾಣಿಸ್ಕೊಂಡಿದ್ದು ಈ ಭಾರತದ ರೂಪಾಯಿಯ ಸಮಸ್ಯೆ ಮತ್ತು ಪರಿಹಾರ ಅನ್ನುವಂತ ಏನು ಪ್ರಬಂಧ ಇತ್ತಲ್ಲ, ಆ ಪ್ರಬಂಧದಲ್ಲಿ ಆಗ್ಲೇ ಈ ಅಗಾಧ ತಿಳುವಳಿಕೆಯ ಆರಂಭದ ಬೀಜಗಳು, ಲಕ್ಷಣಗಳು ಅಲ್ಲಿ ಕಾಣಿಸ್ಕೊಳ್ತವೆ. ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಡಾಕ್ಟರ್ ಆಫ್ ಸೈನ್ಸ್ ಅನ್ನ ಪಡೆದುಕೊಂಡು ಮತ್ತೊಂದು ಪದವಿಯನ್ನು ಪಡೆದುಕೊಂಡು ಹೊರಗಡೆ ಬರ್ತಾರೆ. ಅವರಿಗೆ 30 ವರ್ಷ ತುಂಬಿದ ಹೊತ್ತಿಗೆ ಎಷ್ಟು ಅವರು ಜ್ಞಾನವನ್ನು ಪಡಿತಾರೆ ಅಂತಂದ್ರೆ, ಅಮೇರಿಕಾ, ಇಂಗ್ಲೆಂಡ್, ಜರ್ಮನಿ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಪದವಿ ಪಡಿತಾರೆ, PhD ಪಡಿತಾರೆ, ಬ್ಯಾರಿಸ್ಟರ್ ಶಿಕ್ಷಣವನ್ನು ಪಡಿತಾರೆ, ವಕೀಲರಾಗಿ ಭಾರತಕ್ಕೆ ಬರ್ತಾರೆ. ಯಾವ ಅಸ್ಪೃಶ್ಯ ಸಮುದಾಯದ ಮಕ್ಕಳು ಶಿಕ್ಷಣ ಕಲಿಬಾರ್ದು ಅಂತ ಹೇಳಿ ಗೋಣಿ ಚೀಲವನ್ನ ಹೊರಗಡೆ ಹಾಕಿ ಗೋಣಿ ಚೀಲದ ಮೇಲೆ ಕುತ್ಕೊಂಡು ಶಿಕ್ಷಣವನ್ನ ಪಡೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅವರ 30ನೇ ವಯಸ್ಸಿಗೆ ಅಮೇರಿಕಾ, ಜರ್ಮನ್, ಲಂಡನ್ಗಳಲ್ಲಿ ಅನೇಕ ಪದವಿಗಳನ್ನ ಪಡೆದುಕೊಂಡು ಬ್ಯಾರಿಸ್ಟರ್ ಶಿಕ್ಷಣ ಮುಗಿಸಿಕೊಂಡು ವಿಮಾನ ಏರಿ ಭಾರತಕ್ಕೆ ಬರುವಂತಹ ಸಂದರ್ಭದೊಳಗೆ ಭಾರತದಲ್ಲಿರ್ತಕ್ಕಂಥ ಶೋಷಿತ ಜನ ನಮ್ಮ ಸ್ವಾಭಿಮಾನದ ಪ್ರತೀಕ ಒಂದು ವಿಮಾನದಿಂದ ಇಳಿತಾ ಇದೆ, ಅದನ್ನು ನಾವು ಬರಮಾಡ್ಕೋಬೇಕು, ಸ್ವಾಗತ ಮಾಡ್ಕೋಬೇಕು ಅಂತೇಳಿ 50,000 ಜನ, ನಿಮ್ನ ವರ್ಗದ ಜನ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಅವರಿಗೆ ಸ್ವಾಗತ ಮಾಡಿ ಕರ್ಕೊಳ್ತಾರೆ. ಶಿಕ್ಷಣ ಏನು ಪಡೆದ್ರು, ಸಂಘಟನೆಯೂ ಮಾಡ್ತಾ ಇದ್ದಾರೆ. ಆದರೆ ಜೀವನ ಮಾಡೋದು ಹೇಗೆ? ಜೀವನ ಸಾಗ್ಬೇಕಲ್ಲ. ಹಾಗೆ ಬ್ಯಾರಿಸ್ಟರ್ ಮಾಡಿ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ಅಂಬೇಡ್ಕರ್ ಅವರು 1924 ಜೀವನ ನಿರ್ವಹಣೆಗಾಗಿ ಮುಂಬೈ ಹೈಕೋರ್ಟ್ನಲ್ಲಿ ವಕೀಲಿಕೆ ಮಾಡೋದಕ್ಕೆ ಹೋಗ್ತಾರೆ, ಕೋರ್ಟ್ ಹಾಕೊಳ್ತಾರೆ. ಆದ್ರೆ ಗೇಲಿ ಮಾಡ್ತಾರೆ. ಈ ಬ್ಯಾರಿಸ್ಟರ್ ಬಡ ಬ್ಯಾರಿಸ್ಟರ್ ಅಂತೇಳಿ ಗೇಲಿ ಮಾಡ್ತಾರೆ. ಆ ಗೇಲಿಯ ಹಿಂದೆ ಇದ್ದ ಕುಹಕದ ಮನಸ್ಸು ಏನಂತಂದ್ರೆ, ಅದೇ ಜಾತಿ, ಮೇಲ್ಜಾತಿ ಎನ್ನುವಂತ ಠೇಂಕಾರ ಮತ್ತು ಅಹಂಕಾರ. ಅಂತ ಬ್ಯಾರಿಸ್ಟರ್ ಪಡೆದು ಬಂದಿದ್ದಾನೆ ಅಂತಂದ್ರೂ ಕೂಡ ಈತ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದವನು ಎನ್ನುವಂತ ತಿರಸ್ಕಾರ. ಈ ಕಾರಣದಿಂದ ಅಂಬೇಡ್ಕರ್ ಅವರಿಗೆ ತಮಾಷೆಯನ್ನ ಮಾಡ್ತಾರೆ, ಗೇಲಿಯನ್ನ ಮಾಡ್ತಾರೆ. ಇದಾದ್ಮೇಲೆ ಒಂದ್ ಕಡೆ ವಕೀಲಿಕೆಯನ್ನ ಮಾಡ್ತಾನೆ, ಬಹಿಷ್ಕೃತ ಹಿತಕಾರಣಿ ಸಭಾ ಎನ್ನುವಂತಹ ಸಂಘಟನೆಯನ್ನ ಮಾಡ್ತಾರೆ. ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ಗಳನ್ನು ತೆಗಿತಾರೆ. ಆ ಸಂದರ್ಭದಲ್ಲಿ 32 ವರ್ಷದ ಯುವಕ, ಬರೀ ಮುಂಬೈನಲ್ಲಿ ಮಾತ್ರ ಅಲ್ಲ, ಇಂಥದ್ದೊಂದು ಹಾಸ್ಪಿಟಲ್ ಅನ್ನ ನಿಪ್ಪಾಣಿಯಲ್ಲಿ ಕೂಡ ಅಂಬೇಡ್ಕರ್ ಅವರು ತೆಗಿತಾರೆ. ಈ ನಿಪ್ಪಾಣಿಯಲ್ಲಿ ತೆಗೆದಿರ್ತಕ್ಕಂಥ ಹಾಸ್ಟೆಲ್ ಆ ನಂತರದೊಳಗೆ ಧಾರವಾಡಕ್ಕೆ ಶಿಫ್ಟ್ ಆಗ್ತದೆ. ಹೀಗೆ ಈ ತರದ ಚಳವಳಿಯನ್ನು ಮಾಡ್ಕೊಂತ ಬಂದಿರತಕ್ಕಂಥ ಅಂಬೇಡ್ಕರ್ ಅವರು ಬಾಂಬೆಯ ಪ್ರಾಂತೀಯ ಶಾಸಕಾಂಗ ಸಭೆಯಲ್ಲಿ ಕೂಡ ನಾಮಕರಣ ಆಗ್ತಾರೆ. ಈ ಬಗೆಯ ಹೋರಾಟದಲ್ಲಿ ಬಹಳ ದೊಡ್ಡ ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದು ಅಂತಂದ್ರೆ, ಇದೇ ವಯಸ್ಸಿನಲ್ಲಿ ಅವರಿಗೆ ಅದು ಬಹುಶಃ ಒಂದು 35 ವರ್ಷದ ಆಸುಪಾಸಿನ ಸಂದರ್ಭದಲ್ಲಿ ಅವರು ಸಂಘಟಿಸಿರ್ತಕ್ಕಂಥ ಬಹಳ ದೊಡ್ಡ ಹೋರಾಟ ಅಂತಂದ್ರೆ ಅದು ಚೌಡಾರ್ ಕೆರೆ ಹೋರಾಟ. ನಾನು ಚೌಡಾರ್ ಕೆರೆ ಹೋರಾಟದ ಬಗ್ಗೆ ಈ ಸಂದರ್ಭದಲ್ಲಿ ಅತ್ಯಂತ ವಿವರವಾಗಿ ಎಲ್ಲವನ್ನು ಹೇಳಕ್ ಹೋಗೋದಿಲ್ಲ. ನೀವು ತಿಳಿಸಿ ನನಗೆ ದಯವಿಟ್ಟು. ನೀವು ಇಷ್ಟಪಟ್ರೆ, ಇಲ್ಲ ಚೌಡಾರ್ ಕೆರೆ ಬಗ್ಗೆ ಕೂಡ ಒಂದು ಎಪಿಸೋಡ್ ಮಾಡಿ ಅಂತ ನೀವು ಹೇಳಿದ್ರೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರೆ, ನಾನು ಮುಂದೊಂದು ದಿನ ಬಾಬಾ ಸಾಹೇಬರ ಚೌಡಾರ್ ಕೆರೆ ಹೋರಾಟದ ವಿವರಗಳನ್ನ ಇಂಚಿಂಚಾಗಿ ನಾನು ಮತ್ತೊಂದು ಎಪಿಸೋಡ್ ಮಾಡಿ ನಾನು ನಿಮ್ಗೆ ಹೇಳುವ ಪ್ರಯತ್ನವನ್ನ ಮಾಡ್ತೇನೆ. ನಾನು ತುಂಬಾ ಶಾರ್ಟ್ ಆಗಿ ಇದನ್ನು ಮುಂದಕ್ಕೆ ಹೋಗ್ತೇನೆ. 1927ರಲ್ಲಿ ಚೌಡಾರ್ ಕೆರೆ ಹೋರಾಟವನ್ನ ಮಾಡ್ತಾರೆ. ದಲಿತರಿಗೂ ಕೂಡ ಕುಡಿಯುವ ನೀರಿನ ಹಕ್ಕಿದೆ. ಒಂದು ಊರಿನ ನಡುವೆ ಒಂದು ಕೆರೆ ಇದೆ ಅಂತಂದ್ರೆ ಆ ಕೆರೆ ನೀರು ಕುಡಿಬೇಕಾಗಿರೋರು ಬರೀ ಮೇಲ್ಜಾತಿಯವರಲ್ಲ, ದಲಿತರಿಗೂ ಕೂಡ ನೀರಡಿಕೆ ಆಗ್ತದೆ, ಹಸಿವಾಗ್ತದೆ. ನಿಸರ್ಗ ಕೊಟ್ಟಿರ್ತಕ್ಕಂಥ ನೀರಿನಲ್ಲಿ ದಲಿತರಿಗೂ ಕೂಡ ಅಥವಾ ಅಸ್ಪೃಶ್ಯರಿಗೂ ಕೂಡ ಹಕ್ಕಿದೆ ಅಂತ ಪ್ರತಿಪಾದಿಸೋದಕ್ಕೆ ಅವರು ಒಂದು ದೊಡ್ಡ ಒಂದು ಸಮಾವೇಶವನ್ನ ಮಾಡ್ತಾರೆ. ಚೌಡಾರ್ ಕೆರೆಗೆ ಹೋಗಿ ಆ ಊರಿನೊಳಗೆ ಹೋಗಿ ಹೊಗಸೆಯಿಂದ ನೀರು ಎತ್ಕೊಂಡು ಅವರು ಕುಡಿದು ಅವರು ದಲಿತರಿಗಿರುವಂತಹ ಶಕ್ತಿ, ಸಂಘಟಿತ ದಲಿತರಿಗಿರುವಂತಹ ಒಂದು ಶಕ್ತಿ, ಆ ಸ್ವಾಭಿಮಾನ, ಆ ಹಕ್ಕನ್ನು ಅವ್ರು ಏನು ಸಾಬೀತು ಮಾಡ್ತಾರಲ್ಲ, ನನಗನ್ನಿಸ್ತದೆ
ಭಾರತದ ಚರಿತ್ರೆಯಲ್ಲಿ ಅಸ್ಪೃಶ್ಯತೆ ವಿರುದ್ಧದ ಹೋರಾಟದ ಮತ್ತು ರಾಜಕೀಯ ಮತ್ತು ಸಾಮಾಜಿಕ ಚಳವಳಿಗಳ ಚರಿತ್ರೆಯಲ್ಲಿ ಬಹಳ ದೊಡ್ಡ ಘಟನೆ ಅಂತಂದ್ರೆ ಅದು ಚೌಡಾರ್ ಕೆರೆಯ ಆ ಒಂದು ಹೋರಾಟ ಏನಿದೆಯಲ್ಲ, ಅದು ಬಹಳ ದೊಡ್ಡ ಒಂದು ಘಟನೆ ಅಂತ ನಾನು ಭಾವಿಸ್ತೇನೆ. ಮಹಾತ್ಮ ಗಾಂಧೀಜಿಯವರ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತ ಹೇಳಿ ಒಂದು ಇದೆ. ದಂಡಿ ಉಪ್ಪಿನ ಸತ್ಯಾಗ್ರಹಕ್ಕೆ ಎಷ್ಟು ಮಹತ್ವ ಸಿಕ್ಕಿದೆನೋ ಅಷ್ಟು ಚರ್ಚೆ ಚೌಡಾರ್ ಕೆರೆ ಹೋರಾಟಕ್ಕೆ ಆಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಆದ್ರೆ ನನಗೆ ಅನಿಸ್ತದೆ, ನನಗೆ ಮಾತ್ರ ಅಲ್ಲ, ವಿವೇಕದಿಂದ ಭಾರತದ ಚರಿತ್ರೆಯನ್ನು ನೋಡುವಂತ ಯಾರಿಗಾದ್ರೂ ಅನಿಸ್ತದೆ, ಯಾವ ಯಾವ ಅಂಶದಲ್ಲಿಯೂ ಕೂಡ ಚೌಡಾರ್ ಕೆರೆ ಹೋರಾಟ ಉಪ್ಪಿನ ಸತ್ಯಾಗ್ರಹಗಿಂತ ಕಡಿಮೆ ಅಲ್ಲ ಮಾತ್ರವಲ್ಲ, ನಾನು ಹೇಳ್ತೇನೆ ಒಂದು ಹೆಜ್ಜೆ ದಂಡಿ ಸತ್ಯಾಗ್ರಹಕ್ಕಿಂತ ಮಿಗಿಲಾದದ್ದು ಚೌಡಾರ್ ಕೆರೆ ಸತ್ಯಾಗ್ರಹ ಅಂತೇಳಿ ನಾನು ಭಾವಿಸ್ತೇನೆ. ನಾನು ಅದನ್ನು ವಿವರವಾಗಿ ಹೇಳಕ್ ಹೋಗೋದಿಲ್ಲ. ಬಂಧುಗಳೇ, ದುರಂತ ನೋಡಿ, ಚೌಡಾರ್ ಕೆರೆ ಸತ್ಯಾಗ್ರಹ ಹೋರಾಟ ಮಾಡ್ತಾರೆ. ಬಾಬಾ ಸಾಹೇಬ್ರವ್ರನ್ನ ಆ ಸಂದರ್ಭದಲ್ಲಿ ಹಲ್ಲೆ ಮಾಡುವ ಪ್ರಯತ್ನಗಳು ನಡೀತಾ ಇದ್ದಾವೆ. ಪ್ರಯತ್ನ ಏನ್ ಬಂತು, ತಕ್ಕ ಮಟ್ಟಿಗೆ ಹಲ್ಲೆ ಕೂಡ ಆಗುತ್ತೆ ಬಾಬಾ ಸಾಹೇಬ್ರ ಮೇಲೆ. ಅವರ ಬೆಂಬಲಿಗರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗ್ತದೆ. ನೂರಾರು ಜನರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು, ಆ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಂಬಲಿಗರನ್ನ ಹೊಡಿತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಇದ್ದದ್ದು ಒಬ್ಬ SP ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವನು ಅನ್ನೋ ಕಾರಣಕ್ಕಾಗಿ ಅವರಿಗೊಂದು ರಕ್ಷಣೆ ಸಿಗ್ತದೆ ಎನ್ನುವಂತಹ ಮಾತಿದೆ. ರಕ್ಷಣೆ ಸಿಗುತ್ತೆ. ಆ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಹೇಳ್ತಾರೆ, ನಾವು ಕೂಡ ಕೈಯಲ್ಲಿ ಬಡಿಗೆಗಳನ್ನು ಇಟ್ಕೊಂಡಿದ್ದೀವಿ, ನೀವು ಒಂದೇ ಒಂದು ಮಾತು ಹೇಳಿ ನಾವು ಇದಕ್ಕೆ ನಮ್ಮ ರಕ್ಷಣೆಯನ್ನ ನಾವು ಮಾಡ್ಕೊಳ್ತೀವಿ, ತಿರುಗೇಟ್ ಹಾಕ್ತೀವಿ ಅಂತ ಹೇಳ್ತಾರೆ. ನಾವು ಭಾರತದ ಚರಿತ್ರೆಯಲ್ಲಿ ಅಹಿಂಸೆಯ ಪ್ರತಿಪಾದಕ ಅಂತಂದ್ರೆ ಗಾಂಧಿ ಅಂತ ಹೇಳ್ತೇವೆ. ಗಾಂಧಿಗೆ ಆ ರೀತಿ ಪ್ರತಿದಿನ ಅನುದಿನದ ಹೋರಾಟದಲ್ಲಿ ಹಲ್ಲೆ ಮಾಡುವ ಪ್ರಯತ್ನ ಯಾರು ಮಾಡಿರಲಿಲ್ಲ. ಅಫ್ಕೋರ್ಸ್ ಕೊನೆಗೊಂದು ದಿನ ಕೊಲೆ ಮಾಡಿದ ನಾಥುರಾಮ್ ಗೋಡ್ಸೆ, ಆ ಮಾತು ಬೇರೆ, ಅದು ಕೊನೆಯ ಚರಣ ಆಗಿತ್ತು. ಆದ್ರೆ ಅನುದಿನದ ಹೋರಾಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಲ್ಲೆ ಕೊಲೆ ಬೆದರಿಕೆಯನ್ನು ಎದುರಿಸಿ ಹೋರಾಟ ಮಾಡಿದ್ರಲ್ಲ, ಹಾಗೆ ಚೌಡಾರ್ ಕೆರೆ ಹೋರಾಟದೊಳಗೆ ಅವರು ಬೆಂಬಲಿಗರು ನಾವು ತಿರುಗಿ ಏಟ್ ಹಾಕ್ತೇವೆ ಅಂತಂದಾಗ ಅಂಬೇಡ್ಕರ್ ಅವರು ಅದನ್ನು ತಡೀತಾರೆ. ನಮಗೆ ಏಟ್ ಹಾಕಿದ್ರು ಪರವಾಗಿಲ್ಲ, ನಾವು ಪೆಟ್ಟು ತಿನ್ನೋಣ, ನಾವು ತಿರುಗಿ ಏಟ್ ಹಾಕೋದು ಬೇಡ, ಯಾಕಂದ್ರೆ ಚರಿತ್ರೆ ಇದೆ, ನಾವು ಚರಿತ್ರೆಯನ್ನು ಕಟ್ಟಬೇಕಾಗಿದೆ ಅಂತ ಹೇಳಿ ಅದನ್ನು ಸಹಿಸಿಕೊಳ್ತಾರೆ. ಆಯ್ತು, ಅದೆಲ್ಲ ಆಯ್ತು. ನೂರಾರು ಜನ ಬೆಂಬಲಿಗರು ಆಸ್ಪತ್ರೆ ಸೇರ್ತಾರೆ. ಚೌಡಾರ್ ಕೆರೆ ಹೋರಾಟ ಮುಗಿತದೆ. ದುರಂತ ಏನ್ ಗೊತ್ತಾ, ಚೌಡಾರ್ ಕೆರೆ ಹೋರಾಟ ಮುಗಿತದೆ, ಸೆಕ್ಯೂರಿಟಿ ಕೊಡ್ಲಾಗ್ತದೆ ಚೌಡಾರ್ ಕೆರೆಗೆ. ಅದಾದ್ಮೇಲೆ ಇದೇ ಸವರ್ಣೀಯರು, ನಮ್ಮ ಭಾರತದ ಸಂಸ್ಕೃತಿ ಶ್ರೇಷ್ಠ ಎನ್ನುವಂತಹ ಸವರ್ಣೀಯರು, ಅಸ್ಪೃಶ್ಯರು ನೀರು ಮುಟ್ಟಿದ್ದಕ್ಕಾಗಿ ಊರ ನಡುವಿನ ಕೆರೆ ಗಲೀಜಾಗಿದೆ ಅಥವಾ ಮಾಲಿನ್ಯ ಆಗಿದೆ ಅಥವಾ ಮೈಲಿಗೆಯಾಗಿದೆ ಅಂತೇಳಿ ಭಾವಿಸಿ ಶುದ್ಧ ಮಾಡ್ತಾರಂತೆ. ಅಸಹ್ಯ, ಶುದ್ಧ ಮಾಡ್ತಾರೆ. ಅಸ್ಪೃಶ್ಯರು ಮುಟ್ಟಿದ ನೀರಿನ ಮೈಲಿಗೆಯನ್ನ ತೊಳೆಯೋದಕ್ಕಾಗಿ, ಶುದ್ಧ ಮಾಡೋದಕ್ಕಾಗಿ ಇವ್ರು ಮಾಡಿದ ಕೆಲಸ ಏನು ಗೊತ್ತಾ, 108 ಬಿಂದಿಗೆ ತುಂಬಾ ಏನ್ ತುಂಬಿಕೊಳ್ತಾರೆ, ತುಪ್ಪ ತುಂಬಿಕೊಳೋದಿಲ್ಲ, ಎಳನೀರು ತುಂಬಿಕೊಳೋದಿಲ್ಲ, ದನದ ಸೆಗಣಿ ಮತ್ತು ಆಕಳ ಉಚ್ಚೆಯನ್ನ 108 ಗಡಿಗೆ ದನದ ಸೆಗಣಿ ಮತ್ತು ಆಕಳ ಉಚ್ಚೆಯನ್ನ ತುಂಬಿಕೊಂಡು ಚೌಡಾರ್ ಕೆರೆಯ ನೀರಿನಲ್ಲಿ ಸುರುವಿ ಬಾಬಾ ಸಾಹೇಬ್ರು ಮುಟ್ಟಿದ್ದಕ್ಕೆ ಗಲೀಜಾಯ್ತಂತೆ, ದನದ ಸೆಗಣಿ ಮತ್ತು ಆಕಳ ಉಚ್ಚೆ ಹಾಕಿ ಅದನ್ನ ಕ್ಲೀನ್ ಮಾಡಿದ್ರಂತೆ. ಅಸಹ್ಯ ಅನಿಸುತ್ತೆ. ಇದನ್ನ ಸಂಸ್ಕೃತಿ ಅಂತ ಅನ್ಬೇಕಾ? ಇದನ್ನ ಸಂಸ್ಕೃತಿ ಅನ್ಬೇಕಾ? ಕೊನೆಗೆ ನೋಡಿ ದುರಂತ ಏನು ಅಂತಂದ್ರೆ, ಬಾಬಾ ಸಾಹೇಬ್ರ ಮೇಲೆ ಕೋರ್ಟಿಗೆ ಹೋಗ್ತಾ ಪ್ರಕರಣ. ಇವರು ಶಾಂತಿಯನ್ನ ಕದಡಿದ್ದಾರೆ. ಹಕ್ಕು ಕೇಳಿದ್ರೆ, ನ್ಯಾಯ ಕೇಳಿದ್ರೆ, ಸಮಾನತೆಯನ್ನ ಕೇಳಿದ್ರೆ, ಇಲ್ಲ ನಮ್ಮ ಸಂಸ್ಕೃತಿಯಲ್ಲಿರ್ತಕ್ಕಂಥ ಸಂಪ್ರದಾಯಗಳನ್ನು ಮುರಿದಿರೋದ್ರಿಂದ ಶಾಂತಿಗೆ ಧಕ್ಕೆ ಆಗಿದೆ, ಆ ಕಾರಣಕ್ಕಾಗಿ ಇವರಿಗೆ ಅವಕಾಶ ಕೊಡಬಾರದು, ಇವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ಕೋರ್ಟಿಗೆ ಹೋಗುತ್ತೆ ಕೇಸ್. ಯಾರು ನಡೆಸ್ತಾರೆ ಗೊತ್ತಾ ಕೋರ್ಟ್ನಲ್ಲಿ ಕೇಸನ್ನ? ಹಿಂದೂ ಮಹಾಸಭಾ. ನಾನು ಇದನ್ನು ಬಿಡಿಯಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲ್ಲ. ಇನ್ನೊಂದು ಪ್ರಕರಣದಲ್ಲಿ, ಇನ್ನೊಂದು ನಾನು ಎಪಿಸೋಡ್ನಲ್ಲಿ ಇದನ್ನ ವಿವರವಾಗಿ ಹೇಳ್ತೇನೆ. ಇಲ್ಲಿಗೆ ಸಾಕು. ಅದೇ ವರ್ಷ ಬಾಬಾ ಸಾಹೇಬರು ಮುಂದುವರೆದು ಮನುಸ್ಮೃತಿಯನ್ನು ಸುಟ್ಟಾಕ್ತಾರೆ. ಯಾಕೆ ಸುಟ್ಟಾಕಿದ್ರು ಮನುಸ್ಮೃತಿಯನ್ನ? ಬಾಬಾ ಸಾಹೇಬರ ಬದುಕಿನಲ್ಲಿ ನಡೆದ ಬಹಳ ದೊಡ್ಡ ಘಟನೆ ಅಲ್ಲ ಅದು. ಭಾರತ ದೇಶದ ಸ್ವಾತಂತ್ರ್ಯದ ಚರಿತ್ರೆಯಲ್ಲಿ, ಭಾರತ ದೇಶದ ಸಮಾನತೆಯ ಚರಿತ್ರೆಯಲ್ಲಿ ಒಂದು ಮಹತ್ವದ ಘಟನೆ ಮನುಸ್ಮೃತಿಯನ್ನು ಸುಟ್ಟಿದ್ದು. ಯಾಕೆ ಸುಟ್ಟಾಕ್ತಾರೆ ಅಂತಂದ್ರೆ, ಈ ಮನುಸ್ಮೃತಿ ಏನಿದೆಯಲ್ಲ, ಇದು ಎಲ್ಲ ಅಸಮಾನತೆಗಳ ಕೇಂದ್ರ, ಇದು ಅಸ್ಪೃಶ್ಯತೆಯ ಕೇಂದ್ರ, ಇದು ಇಲ್ಲಿಂದನೇ ಜಾತೀಯತೆ ಶುರುವಾಗಿರೋದು ಅನ್ನುವಂತ ಕಾರಣಕ್ಕಾಗಿ ಮನುಸ್ಮೃತಿಯನ್ನ ಬಾಬಾ ಸಾಹೇಬರು ಸುಟ್ಟಾಕ್ತಾರೆ 1927ರಲ್ಲಿ. ಇದು ಕೂಡ ಗಮನಿಸಲೇಬೇಕಾಗಿರುವಂಥದ್ದು. ಆಯ್ತು ಬಂಧುಗಳೇ, ಹೀಗೆ ಅಂಬೇಡ್ಕರ್ ಅವರು ದಲಿತ ಸಮುದಾಯದ ನಡುವೆ, ಅಸ್ಪೃಶ್ಯ ಸಮುದಾಯದ ನಡುವೆ ತಿಳುವಳಿಕೆಯನ್ನು ಮೂಡಿಸೋದಕ್ಕಾಗಿ, ಸಂಘಟನೆ ಮಾಡೋದಕ್ಕಾಗಿ ಊರು ಬೀದಿ ಜಿಲ್ಲೆ ಅಲದಾಡ್ತಾರೆ. ಯುವಕ
ಅವರು ಬಯಸಿದ್ರೆ ಕೋರ್ಟಿನಲ್ಲಿ ದೊಡ್ಡ ವಕಾಲತ್ತನ್ನ ಮಾಡಿಕೊಂಡು ಬಹಳ ದೊಡ್ಡ ಸಂಪತ್ತನ್ನು ಗಳಿಸ್ಕೋಬಹುದಿತ್ತು. ಆದ್ರೆ ಆದ್ರೆ ಜನರಿಗಾಗಿ ದುಡಿಬೇಕು ಅಂತ ಹೇಳಿ ಅವರು ಸಂಘಟನೆಯನ್ನ ಮಾಡ್ತಾರೆ. ಒಂದು ಸಲ ಏನಾಗ್ತದೆ ಅಂತಂದ್ರೆ, ಒಂದು ಯಾವುದೋ ಸಂಘಟನೆಯ ಮೀಟಿಂಗ್ ಮಾಡ್ಬೇಕಿರುತ್ತೆ, ಒಂದು ಊರಿಗೆ ಹೋಗ್ಬೇಕಿರುತ್ತೆ. ಊರಿಗೆ ಹೋಗ್ಬೇಕಂತಂದ್ರೆ ಟಾಂಗಾದ ಮೇಲೆ ಹೋಗ್ಬೇಕಿರುತ್ತೆ, ಅಲ್ಲಿ ವೆಹಿಕಲ್ಗಳು ಇರೋದಿಲ್ಲ. ಟಾಂಗಾದವನಿಗೆ ಕೇಳ್ತಾರೆ, ನಾನು ನಿನಗೆ ದುಡ್ಡು ಕೊಡ್ತೀನಪ್ಪ, ನೀನು ಟಾಂಗಾ ನೀನು ಬಾ ಅಂತೇಳಿ. ಅವನೇನ್ ಹೇಳ್ತಾನೆ, ನೀವು ಯಾವ ಜಾತಿಯವರು ಅಂತ ಕೇಳ್ತಾನೆ. ಅಲ್ಲ ಮರೆಯ, ದುಡ್ಡು ಕೊಡ್ತೀನಿ, ನಿನ್ಗೆ ಯಾವ ಜಾತಿಯವರಾದ್ರೆ? ಇಲ್ಲ ಇಲ್ಲ, ನೀವು ಕೆಳ ಜಾತಿಯವರಾದ್ರೆ ನಿಮ್ಗೆ ದುಡ್ಡು ಕೊಟ್ಟರು ಕೂಡ ಬರೋದಿಲ್ಲ ಅಂತ. ಕೊನೆಗೆ ನಿನಗೆ ಜಾಸ್ತಿ ದುಡ್ಡು ಕೊಡ್ತೀನಿ ಬಾ ಅಂತಂದಾಗ ಅವನು ಹೇಳ್ತಾನೆ, ದುಡ್ಡಿನ ಆಸೆಗೆ ನಿಮ್ಮನ್ನು ಕುಂದಿರ್ಸ್ಕೊಂಡು ನಾನು ಟಾಂಗ ಹೊಡೆದ್ರೆ ನನ್ನ ಜಾತಿ ಕೆಟ್ಟು ಹೋಗ್ತದೆ, ಅದಕ್ಕೆ ಒಂದ್ ಕೆಲಸ ಮಾಡಿ, ಜಾಸ್ತಿ ಬಾಡಿಗೆ ಕೊಡಿ, ಟಾಂಗ ನಿಮ್ಗೆ ಕೊಟ್ಟು ಬಿಡ್ತೀನಿ, ಅಂದ್ರೆ ಬಾಡಿಗೆ ಕೊಡ್ತೀನಿ, ನೀವೇ ಹೊಡ್ಕೊಂಡು ಹೋಗಿ ಅಂತ. ಬಾಬಾ ಸಾಹೇಬ್ರಿಗೆ ಅವತ್ತೊಂದು ಮೀಟಿಂಗ್ ಹೋಗ್ಲೇಬೇಕಿರುತ್ತೆ. ಅದಕ್ಕಾಗಿ ಅವರ ಬೆಂಬಲಿಗರನ್ನ ಕುಂದಿರ್ಸ್ಕೊಂಡು ಅವರಲ್ಲಿ ಕುತ್ಕೊಂಡು ಅವ್ರ ಬೆಂಬಲಿಗನೊಬ್ಬ, ಇಲ್ಲ ನನಗೆ ಟಾಂಗ ಹೊಡೆಯೋದಕ್ಕೆ ಬರ್ತದೆ, ನಾನು ಹೊಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೊಡ್ಕೊಂಡು ಹೋಗ್ತಾನೆ. ಆದ್ರೆ ಕಂಟ್ರೋಲ್ ಆಗೋದಿಲ್ಲ. ಒಂದು ಕಡೆಗೆ ಕುದುರೆ ಹಿಡಿತ ತಪ್ಪಿ ಓಡೋಗ್ತದೆ. ಟಾಂಗಾದಿಂದ ಮುಗ್ಗುರಿಸ್ಕೊಂಡು ಬಾಬಾ ಸಾಹೇಬ್ರು ಬೀಳ್ತಾರೆ. ಯಾಕೆ ನಾನು ಇದನ್ನು ನೆನಪು ಮಾಡ್ಕೊಡ್ತೀನಿ ಅಂತಂದ್ರೆ, ಬ್ಯಾರಿಸ್ಟರ್ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ರು ಸುಪ್ರೀಂ ಕೋರ್ಟ್ನಲ್ಲಿ ಅಥವಾ ವಿದೇಶದಲ್ಲಿಯೂ ಕೂಡ ಸುಖವಾಗಿ ಇಟ್ಕೊಂಡು ಜೀವನ ಮಾಡಬಹುದಾದಕ್ಕಿಂತ ಬಾಬಾ ಸಾಹೇಬ್ರು ಶೋಷಿತ ಸಮುದಾಯಗಳಿಗಾಗಿ ಅವರು ಸಂಘಟನೆ ಮಾಡೋದಕ್ಕಾಗಿ ಹಳ್ಳಿಗಳಲ್ಲಿ ತಿರುಗಾಡುವಾಗ ಅವರು ಟಾಂಗಾದ ಮೇಲೆ ಹೋಗುವಂತ ಸಂದರ್ಭ ಬಂತು. ಮಾತ್ರವಲ್ಲ, ಟಾಂಗಾದ ಮೇಲಿಂದ ಬಿದ್ದು ಅವ್ರು ಕಾಲನ್ನು ಮುರ್ಕೊಳ್ತಾರೆ. 2 ತಿಂಗಳು ಹಾಸಿಗೆ ಹಿಡಿತಾರೆ ಬಾಬಾ ಸಾಹೇಬ್. ಇಂಥವನ್ನೆಲ್ಲ ಕೂಡ ನಾವು ಗಮನಿಸಬೇಕಾಗ್ತದೆ. ಅಂದ್ರೆ ಯಾಕೆ ಇದನ್ನ ನಾವು ಗಮನಿಸಬೇಕು ಅಂತಂದ್ರೆ, ಅಂಬೇಡ್ಕರ್ ಅವರು ಬರೀ ಒಬ್ಬ ಚಿಂತಕನಾಗಿರ್ಲಿಲ್ಲ, ಬರೀ ಬಹಳ ದೊಡ್ಡ ಒಬ್ಬ ಇಂಟೆಲೆಕ್ಟ್ ಮಾತ್ರ ಆಗಿರ್ಲಿಲ್ಲ, ಅವರು ಸೋಷಿಯಲ್ ಆಕ್ಟಿವಿಸ್ಟ್ ಕೂಡ ಆಗಿದ್ರು, ಅವರು ಸಾಮಾಜಿಕ ಕಾರ್ಯಕರ್ತ ಕೂಡ ಆಗಿದ್ರು. ಚಳುವಳಿ ಮತ್ತು ಚಿಂತನೆ ಅವೆರಡನ್ನು ಕೂಡ ಜೊತೆಯಾಗಿ ತಗೊಂಡು ಹೋದ್ರು ಎನ್ನುವಂಥದ್ದು ಹೇಳೋದಕ್ಕಾಗಿ ಅವರ ಬದುಕಿನಲ್ಲಿ ಆಗಿರುವಂತಹ ಇಂಥ ಘಟನೆಗಳನ್ನ ನಾವು ಉಲ್ಲೇಖ ಮಾಡಲೇಬೇಕಾಗ್ತದೆ. ಇದರ ಮುಂದುವರಿಕೆಯಲ್ಲಿ ಕಾಳಾರಾಮ್ ದೇವಸ್ಥಾನ ಪ್ರವೇಶ ಆದಂತಹ ಒಂದು ಚಳುವಳಿಯನ್ನು ಕೂಡ ಮಾಡ್ತಾರೆ 1930ರ ಸಂದರ್ಭದಲ್ಲಿ. ಬಂಧುಗಳೇ, ಇದು 2ನೇ ಹಂತದ ತನಕದ, ಅಂದ್ರೆ ಜಾತೀಯತೆ ವಿರುದ್ಧ, ಅಸ್ಪೃಶ್ಯತೆಯ ವಿರುದ್ಧ ನಿಮ್ನ ಸಮುದಾಯಗಳನ್ನ ಸಂಘಟಿಸುವಂತಹ ಚಳುವಳಿಯನ್ನ ಮಾಡ್ತಾ ಇದ್ದಾರಲ್ಲ. ಅಂದ್ರೆ ಮೊದಲನೇ ಹಂತದಲ್ಲಿ ಶಿಕ್ಷಣವನ್ನ ಪಡೆಯುವಂತಹದ್ದು, ಉನ್ನತ ಶಿಕ್ಷಣವನ್ನ ಪಡೆಯುವಂತಹದ್ದು. 2ನೇ ಹಂತದಲ್ಲಿ ದಲಿತ ವರ್ಗ, ಅಂದ್ರೆ ಇವತ್ತು ನಾವು ದಲಿತ ವರ್ಗ ಅಂತ ಕರಿತೀವಿ, ಆಕ್ಚುಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ನ ವರ್ಗಗಳು ಅಂತ ಕರೀತಾರೆ, ಅಸ್ಪೃಶ್ಯ ಸಮುದಾಯಗಳು ಅಂತ ಕರೀತಾರೆ. ಆ ಸಮುದಾಯಗಳ ವಿಮೋಚನೆಗಾಗಿ ಅವರು ಸಂಘಟನೆಯನ್ನ ಮಾಡುವಂತಹದ್ದು. ಇದು 2ನೇ ಹಂತ. ಆದ್ರೆ 3ನೇ ಹಂತದಲ್ಲಿ ಬಾಬಾ ಸಾಹೇಬರು ಯಾವುದನ್ನ ನಾವು ಪ್ರಧಾನ ಧಾರೆ, ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲೀಡರ್ಶಿಪ್ ಮಾಡ್ತಾ ಇದ್ದ, ಅಂದ್ರೆ ರಾಷ್ಟ್ರೀಯತಾವಾದದ ಚಳವಳಿ ಏನಿತ್ತಲ್ಲ, ಇದರಲ್ಲಿ ಪ್ರವೇಶವನ್ನ ಪಡೆದು ಬಹಳ ಮಹತ್ವದ ಪಾತ್ರವನ್ನು ವಹಿಸಿರುವಂಥದ್ದು. ಇದು 3ನೇ ಹಂತದ್ದು ಅಂತೇಳಿ ನಾನಂತೂ ಭಾವಿಸ್ತೇನೆ. ಇದು ಈ ಚರಿತ್ರೆ ಆರಂಭವಾಗುವಂಥದ್ದು ದುಂಡು ಮೇಜಿನ ಪರಿಷತ್ತಿನ ವಿವರಗಳಿಂದ. 1930 ಬಹಳ ನಿರ್ಣಾಯಕವಾಗಿರುವಂತಹ ವರ್ಷ. ಬಾಬಾ ಸಾಹೇಬರು ದುಂಡು ಮೇಜಿನ ಸಭೆಗೆ ಭಾಗವಹಿಸ್ತಾರೆ. ಆ ಸಭೆಯಲ್ಲಿ ಬಂದಿದ್ದವರು ಯಾರು ಗೊತ್ತಾ? ಭಾರತ ದೇಶದ ರಾಜರು, ಮಹಾರಾಜರು, ಬಹಳ ದೊಡ್ಡ ಜಮೀನ್ದಾರರು, ಬಹಳ ದೊಡ್ಡ ಶಿಕ್ಷಣ ವಿದೇಶಗಳಲ್ಲಿ ಶಿಕ್ಷಣ ಪಡೆದಿರ್ತಕ್ಕಂಥ ಎಲೈಟ್ ಜನ. ಅಂಥವ್ರ ನಡುವೆ ಏಕೈಕ ಅಸ್ಪೃಶ್ಯ ಸಮುದಾಯದ, ನಿಮ್ನ ಸಮುದಾಯಗಳನ್ನ ರೆಪ್ರೆಸೆಂಟ್ ಮಾಡುವಂತ ಏಕೈಕ ಪ್ರತಿನಿಧಿಯಾಗಿದ್ದವರು ಬಾಬಾ ಸಾಹೇಬ್. 5 ದಿನ ಸಮಾವೇಶ ನಡೀತದೆ. ಅಲ್ಲಿ ವಾದ ಮಂಡಿಸ್ತಾರೆ. ಬಾಬಾ ಸಾಹೇಬರು ಮಂಡಿಸಿರ್ತಕ್ಕಂಥ ವಾದವನ್ನ ಕೇಳಿ ಇಡೀ ಬ್ರಿಟಿಷ್ ಅಧಿಕಾರಿ ವಲಯ ಮಾತ್ರ ಅಲ್ಲ, ಇಡೀ ಬ್ರಿಟನ್ ನಡಿಗೆ ಹೋಗ್ತದೆ. ಬ್ರಿಟನ್ನಿನ ಪತ್ರಿಕೆಗಳಲ್ಲಿ ವರದಿಯಾಗ್ತದೆ. ಬಾಬಾ ಸಾಹೇಬರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಗಮನವನ್ನು ಸೆಳೀತಾರೆ. ಆ ಕಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನವೇನ ಸೆಳೆದ್ರು, ಈ ಕಡೆ ಭಾರತದ ಜಾತಿವಾದಿಗಳ ಹೊಟ್ಟೆಯಲ್ಲಿ ತೊಳಸು ಶುರುವಾಗ್ತದೆ. ಅದು ಬಹಳ ಮುಖ್ಯವಾಗಿದ್ದು. ಅದಾದ ನಂತರದೊಳಗೆ ಗಾಂಧಿಯವರ ಭೇಟಿ ಆಗ್ತಾರೆ 1931ರಲ್ಲಿ. ಇದು ಕೂಡ ಅಷ್ಟೇ ಮಹತ್ವದ ದಿನ. ಇಲ್ಲಿಯವರೆಗೂ ಬಾಬಾ ಸಾಹೇಬ್ರೇನು ಹೋರಾಟ ಮಾಡಿದ್ರು, ಇಲ್ಲಿಯವರೆಗೂ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಭೇಟಿ ಇಲ್ಲ. ಮೊಟ್ಟ ಮೊದಲವರು ಭೇಟಿ ಆಗೋದು 1931ರಲ್ಲಿ ಬಾಬಾ ಸಾಹೇಬ್.